ಸುರಗುರು ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಸುರಧರಂ ವಂದೇ ಪಶೂನಾಂ ಪತಿಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕ ವನ್ಹಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತ ಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ ಭವಾನಿ ಶಂಕರೌ ವಂದೇ ಶ್ರದ್ಧಾ ವಿಶ್ವಾಸರೂಪಿಣೌ ಯಾಭ್ಯಾಂ ವಿನಾ ನ ಪಶ್ಯಂತಿ ಸಿದ್ಧಾ ಸ್ವಾಂತಸ್ಥಮೀಶ್ವರಂ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಭಗವಂತನನ್ನ ಒಂದು ಕೋಟೆ ಒಳಗೆ ವಾಸ ಮಾಡುವವನಾಗಿ ಭಾವಿಸಿಕೊಂಡು ನನ್ನ ಮನಸ್ಸೆಂಬ ಕೋಟೆ ಒಳಗೆ ನೀನು ಇರಬೇಕು ಅಂತ ಪ್ರಾರ್ಥನೆ ಮಾಡಿದ ಭಾಗವನ್ನ ನಾವು ನೋಡಿದ್ವಿ. ಅದನ್ನ ಹೇಳಿಕೊಡುವಾಗ್ಲೇ ನಾವು ಗಮನಿಸಿದ್ದೇನು ಅಂತ ಕೇಳಿದ್ರೆ, ಆ ಕೋಟೆಗೆ ಗಾಂಭೀರ್ಯ ಅನ್ನುವುದು, ಅದು ಶ್ಲೋಕ 42. ಗಾಂಭೀರ್ಯ ಅನ್ನುವುದೇ ಕಂದಕ ಅನ್ನೋದನ್ನ ನೋಡಿದ್ವಿ. ಗಾಂಭೀರ್ಯ ಅಂದ್ರೆ ಏನು ಅಂತ ಕೇಳಿದ್ರೆ, ನಮ್ಮ ಒಂದು ನಡೆಯಲ್ಲಿ ಹದ್ದುಬಸ್ತು ಅಂದ್ರೆ ಒಂದು ಮರ್ಯಾದೆಗೆ, ಒಂದು ಅಚ್ಚುಕಟ್ಟಿಗೆ, ಒಂದು ವಿಧಿ ನಿಷೇಧಗಳಿಗೆ ಬದ್ಧವಾಗಿರುವಂತ ಒಂದು ನಡೆ ಅನ್ನುವುದೇ ಅದಕ್ಕಿರುವಂತ ಕಂದಕ. ಗೋಡೆ ಅಂತ ಹೇಳಿದ್ರೆ ಅದು ಧೃತಿ ಅದು ಧೃತಿ ಹೇಗಿರ್ಬೇಕು? ಘನ ಧೃತಿಯಾಗಿರ್ಬೇಕು, ಬಲಿಷ್ಠವಾದಂತ ಒಂದು ಧೃತಿ. ಧೃತಿ ಅಂದ್ರೆ ಅಲುಗಾಡದ ವಿಶ್ವಾಸ, ಅಲುಗಾಡದ ಭರವಸೆ, ಅಲುಗಾಡದ ಭಕ್ತಿ, ಅಲುಗಾಡದ ಶ್ರದ್ಧೆ. ಆ ರೀತಿ ಧೃತಿ ಅಂದಾಗ ಅದು ಘನ ಬೇರೆ. ಹಾಗೆ ಇರುವಾಗ ಮನಸ್ಸು ಅಕಸ್ಮಾತ್ ಈಗ ಮೇಲೆ ಕಂದಕ ಹೇಳಿದ್ವಲ್ಲ, ಗಾಂಭೀರ್ಯ ಅಂತ, ಅದರಲ್ಲಿ ಮನಸ್ಸೇನಾದ್ರೂ ವಿಚಲಿತವಾದರೆ, ನಾವು ಬೇರೆ ಬೇರೆ ರೀತಿಯಲ್ಲಿ ನಡ್ಕೊಳ್ಳುವ ಪ್ರೇರಣೆ ಬಂದು ಬಿಟ್ರೆ, ಆಗ ಅದನ್ನ ಎಚ್ಚರಗೊಳಿಸಿ ಮತ್ತೆ ಯದಾ ಯದಾ ನಾವು ಗಮನಿಸಿದ್ವಲ್ಲ, ಮನಃ ನಿಶ್ಚರತಿ, ಹಾಗೆ ಅದನ್ನ ಎಳೆದು ಭಗವಂತನ ಬಳಿಗೆ ಕರ್ಕೊಂಡ್ಬಂದು ನಿಲ್ಲಿಸ್ಬೇಕು. ನಿನ್ನ ಕೆಲಸ ಭಗವತ್ ಸ್ಮರಣೆ, ನೀನು ಮಾಡ್ತಾ ಇರೋ ಕೆಲಸದಲ್ಲಿ ಒಮ್ಮೆ ಭಗವಂತನನ್ನ ನೆನೆ. ಹಾಗೆ ಅದನ್ನ ಮತ್ತೆ ಮತ್ತೆ ತಂದು ನಿಲ್ಲಿಸುವಂತ ಆ ಘನ ಧೃತಿ ಇದೆಯಲ್ಲ, ಅಂದ್ರೆ ಪೂರ್ಣವಾದ ವಿಶ್ವಾಸ. ಅದಕ್ಕೆ ಒಂದು ನಿದರ್ಶನವಾಗಿ ನಾವು ನೋಡಬಹುದಾದ್ದು, ಒಬ್ಬ ಗುರುವಿನ ಬಳಿ ಒಬ್ಬ ಶಿಷ್ಯ ಸೇವೆ ಮಾಡ್ತಾ ಇರ್ತಾನೆ. ಅವನು ಪ್ರತಿದಿನವೂ ಕೂಡ ಗುರುವಿನ ಆಜ್ಞೆಯಂತೆ ಭಿಕ್ಷೆಯನ್ನ ತಕೊಂಡು ಬಂದು ಗುರುವಿಗೆ ಅರ್ಪಣೆ ಮಾಡ್ತಾನೆ. ಗುರು ಅದನ್ನ ತಾನು ಸ್ವೀಕರಿಸಿ ಶಿಷ್ಯನಿಗೂ ಸ್ವೀಕರಿಸೋದಕ್ಕೆ ಕೊಡ್ತಾನೆ. ಹಾಗೆ ಮಾಡುವಾಗ ಅವನು ಆ ಗುರುವಿಗೆ ತರುವ ಭಿಕ್ಷೆಯಲ್ಲಿ ಸಾಧು ಸಂತರ್ಪಣೆಯನ್ನ ಸಮೃದ್ಧಿಯಾಗಿ ಮಾಡ್ತಿರ್ತಾನೆ, ಒಳ್ಳೆ ಮನಸ್ಸಿಂದ ಮಾಡ್ತಾ ಇರ್ತಾನೆ. ಒಂದು ದಿವಸ ಆ ಶಿಷ್ಯ ಅಥವಾ ಗುರುಕುಲದಲ್ಲಿ ವಾಸ ಮಾಡ್ತಾ ಇದ್ದವನು ತಾನು ಗುರುಗಳಿಗೆ ಹೇಳಿ ಭಿಕ್ಷೆಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಹೊರಡ್ತಾನೆ. ಹಾಗೆ ಅವನು ಭಿಕ್ಷೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೊರಟಾಗ ಗುರುಗಳು ಹೇಳ್ತಾರೆ, ಇವತ್ತು ಅಲ್ಲ, ನೀನು ಭಿಕ್ಷೆ ತೆಗೆದುಕೊಂಡು ಹಿಂತಿರುಗಿ ಬಂದಾಗ ನಾನು ಹೇಳುವ ಮಾತೊಂದಿದೆ ಅಂತ ಹೇಳ್ತಾರೆ. ನಾನ್ ನಿನಗೇನೋ ಹೇಳೋದಿದೆ ಅಂತ ಹೇಳ್ತಾರೆ. ಇವನು ಹಾಗೆ ಅಂತ ಹೋದವನು ಭಿಕ್ಷೆಯನ್ನ ತಗೊಂಡ ಮೇಲೆ ಅಲ್ಲಲ್ಲೇ ಸಾಧುಗಳು ಸಿಕ್ಬಿಟ್ರು ಅವತ್ತು. ಹಾಗೆ ಸಾಧುಗಳಿಗೆ ಸಂತರ್ಪಣೆ ಮಾಡ್ತಾ 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 ಕಾಲ ಬಹಳ ಹೊತ್ತಾಗ್ಬಿಡ್ತು. ಅವನಿಗೆ ಆ ಕಡೆ ನಿಗನೇ ಇಲ್ಲ. ಭಿಕ್ಷೆ ತಗೊಳ್ತಾನೆ, ಸಾಧು ಸಿಗ್ತಾರೆ, ಭಿಕ್ಷೆ ಹಾಗೆ ಸಾಧುಗಳ ಸಂತರ್ಪಣೆನೂ ಒಂದು ಧ್ಯೇಯವಾಗಿ ಇಟ್ಕೊಂಡಿದ್ದ ತನ್ನ ಬದುಕಿಗೆ. ಮತ್ತೆ ಭಿಕ್ಷೆ ತಗೊಂಡು ಮನೆ ಹತ್ರ ಬರುವ ವೇಳೆಗೆ ಏನು ರಾಶಿ ಜನ ಆಶ್ರಮದಲ್ಲಿ ಸೇರ್ಬಿಟ್ಟಿದ್ದಾರೆ. ಯಾಕೆ, ಏನಾಯ್ತು ಆಶ್ರಮದಲ್ಲಿ? ಅಲ್ಲಿಂದನೇ ಕೇಳ್ಕೊಂಡು ಬರ್ತಿದ್ದಾನೆ, ಗುಂಪು ಜನ. ಗುರುಗಳು ಹೋಗ್ಬಿಟ್ರು ಗುರುಗಳು ಶರೀರ ತ್ಯಾಗ ಮಾಡಿದ್ರು. ಅದ್ ಹೇಗ್ ಸಾಧ್ಯ?
ಖಂಡಿತ ಸಾಧ್ಯ ಇಲ್ಲ. ನೋಡಿ, ಇದು ಘನ ಧೃತಿ. ನನಗೆ ಹೇಳಿದ್ದಾರೆ ನೀನು ಭಿಕ್ಷೆ ತೆಗೆದುಕೊಂಡು ಬಂದ್ಮೇಲೆ ನಾನ್ ನಿನಗೆ ಹೇಳೋದು ಒಂದಿದೆ ಅಂತ, ಆದ್ರಿಂದ ಅವರು ಹೋಗಿಲ್ಲ ಅಂತ ಇವನು. ಇಲ್ಲ, ಅವರು ಶರೀರ ತ್ಯಾಗ ಮಾಡಿ ಬಹಳ ಹೊತ್ತಾಯ್ತು, ನಿನಗಾಗೆ ಕಾಯ್ತಾ ಇರೋದು ಅಂತ. ಕೊನೆಗೆ ಇವನು ಎಲ್ಲರನ್ನು ತಳ್ಳಿಕೊಂಡು ಒಳಗೆ ಬಂದು ಗುರುವಿನ ಪಾದವನ್ನ ಹಿಡ್ಕೊಂಡು, ಗುರುಗಳೇ, ನೀವು ನಂಗೆ ಹೇಳಿದ್ರಿ, ಇದೋ ನಾನು ಭಿಕ್ಷೆ ತಂದಿದ್ದೇನೆ, ನೀವ್ ಹೇಳ್ಬೇಕು, ಭಿಕ್ಷೆ ಸ್ವೀಕರಿಸ್ಬೇಕು, ಮತ್ತೆ ಭಿಕ್ಷೆ ತಂದ ಮೇಲೆ ನಾನ್ ನಿನಗೆ ಹೇಳೋದೊಂದಿದೆ ಅಂದ್ರಲ್ಲ, ನೀವ್ ಹೇಳ್ಬೇಕು ಅಂತ ಹೇಳಿದ ತಕ್ಷಣ ಗುರುಗಳು ಎದ್ದು ಕೂತ್ಕೊಳ್ತಾರೆ. ನೋಡಿ, ಅದು ಘನ ಧೃತಿ. ಅಂದ್ರೆ ಅಂಥ ಒಂದು ವಿಶ್ವಾಸ ಇದ್ದರೆ ಅದು ಸಾಧನೆ. ಇದೆಲ್ಲ ಲಿಖಿತ ಇದೆ, ಯಾವುದು ಬೃಂದಾವನದ ಭಕ್ತರ ಪರಂಪರೆಯಲ್ಲಿ ನಿಜವಾಗಿ ನಡೆದ ಗುರು ಶಿಷ್ಯರ ಹೆಸರು, ಆ ಕಾಲ ಎಲ್ಲ ಮೆನ್ಷನ್ ಮಾಡಿ ಲಿಸ್ಟ್ ಮಾಡ್ತಾರೆ. ಅಂದ್ರೆ ಇದು ಸುಮ್ನೆ ಕಾಲ್ಪನಿಕ ಘಟನೆ ಅಲ್ಲ. ಬೃಂದಾವನದ ಪ್ರೇಮಿ ಭಕ್ತ ಚರಿತ್ ಅಂತ ಪುಷ್ಪಮಾಲಾ, ಪ್ರೇಮಿ ಭಕ್ತ ಚರಿತ್ ಪುಷ್ಪಮಾಲಾ ಅಂತ ಆ ರೀತಿಯ ಗ್ರಂಥಗಳಲ್ಲಿ ಇದೆ ಇದು. ಹಾಗಿದ್ದಾಗ ಆ ಘನ ಧೃತಿ ಏನದು? ಗುರುಗಳು ಹೇಳಿದ್ದಾರೆ ಅವ್ರು ಸಾಯಕ್ ಸಾಧ್ಯ ಇಲ್ಲ, ಅವ್ರ ಶರೀರ ತ್ಯಾಗ ಮಾಡಕ್ ಇಲ್ಲಪ್ಪ, ಅವ್ರು ಶರೀರ ತ್ಯಾಗ ಮಾಡ ಎಷ್ಟೋ ಹೊತ್ತಾಗಿದೆ, ನಾವೆಲ್ಲ ಬೆಳಗಿಂದ ಇಲ್ಲೇ ಇದ್ದೇವೆ, ಅದು ಸಾಧ್ಯನೇ ಇಲ್ಲ. ನೋಡಿ, ಅಂಥ ಒಂದು ನಮ್ಮ ಹೃದಯದೊಳಗೆ ಗುರುವಿನ ಬಗ್ಗೆಯೇ ಆಗ್ಲಿ, ಪರಮಾತ್ಮನ ಬಗ್ಗೆಯೇ ಆಗ್ಲಿ, ಅಂಥ ಒಂದು ಧೃತಿ, ಆ ತಪ್ಪು ದಾರಿಗೆ ಮನಸ್ಸು ಹೋಗದಂತೆ ಪರಮಾತ್ಮನಲ್ಲಿ ಸ್ಥಿರವಾಗಿ ನಿಲ್ಲುವಂತ ಅದೇ ಗೋಡೆ. ಅಂಥ ಗೋಡೆಯನ್ನ ಇಟ್ಕೊಂಡು ದೈವಿ ಗುಣಗಳೆಂಬ ಶಕ್ತಿಯನ್ನೇ ಬಲವಾಗಿ ಇಟ್ಕೊಂಡು ಸೇನೆಯಾಗಿ ಅಕಸ್ಮಾತ್ ಶತ್ರುಗಳು ಪ್ರವೇಶ ಮಾಡ್ಬಿಟ್ರೆ ಆ ದೈವಿ ಗುಣಗಳಿಂದ ಅದನ್ನ ಹೊರಕ್ಕೆ ತಳ್ಳುವಂತೆ ಮಾಡ್ತಾ, ಹಾಗೆ ಕೊನೆಯಲ್ಲಿ ನಮ್ಮ ಏನು ಆಹಾರಾದಿಗಳಿದೆ, ಅಂದ್ರೆ ಆ ಕೋಟೆಯಲ್ಲಿ ಸಂಗ್ರಹಿಸಬೇಕಾದ ಆಹಾರ ಏನು, ವಸ್ತು ವಿಷಯಕವಾದಂಥ ಕೀರ್ತನೆ, ಶ್ರವಣ, ಸ್ಮರಣ ಇತ್ಯಾದಿಗಳು. ಇದನ್ನೇ ಅಂದ್ರೆ ಒಟ್ಟು ಭಗವಂತನಿಗೆ ಸಂಬಂಧಪಟ್ಟದ್ದೇ ಮಾತು, ಭಗವಂತನದೇ ಚಿಂತನೆ, ಭಗವಂತನದೇ ಕೀರ್ತನೆ, ಹಾಗೆ ಅದು ಸಮೃದ್ಧಿ. ಆದ್ರಿಂದ ಹೀಗಿರುವಾಗ ಈ ಮನಸ್ಸೆಂಬ ಕೋಟೆ ಒಳಗೆ ನೀನು ವಾಸ ಮಾಡಬೇಕು ಅನ್ನುವುದಾಗಿ ಅಲ್ಲಿ ಪ್ರಾರ್ಥನೆ ಮಾಡಿದ್ದನ್ನ ನಾವು ನೋಡ್ಕೊಂಡ್ವಿ. ಈಗ ಆ ಶ್ಲೋಕವನ್ನ ಒಂದು ಸಲ ಹೇಳ್ಕೊಂಡು ಮುಂದಿನ ಇದಕ್ಕೆ ಹೋಗೋಣ. ಗಾಂಭೀರ್ಯಂ ಪರಿಖಾಪದಂ ಘನ ಧೃತಿ ಪ್ರಾಕಾರಃ ಉದ್ಯತ್ಕಣಸ್ತೋಮಶ್ಚಾಪ್ತ ಬಲಂ ಘನೇಂದ್ರಿಯ ಚಯೋ ದ್ವಾರಾಣಿ ದೇಹೇ ಸ್ಥಿತಃ. ಇಂದ್ರಿಯಗಳೆಂಬ ದ್ವಾರ, ಇಂದ್ರಿಯಗಳ ಮೂಲಕ ವಿಷಯಗಳು ಏನಾಗುತ್ತೆ, ಹೊರಮುಖಕ್ಕೆ ಓಡ್ತಾ ಇರುತ್ತೆ. ಹಾಗೆ ಸೆಳೆದು ಆ ಒಳಮುಖದಲ್ಲಿ ಅದನ್ನ ನಿಲ್ಲಿಸಿ, ಏನು ಪರಾಂಚಿ ಖಾನಿ ಇದೆಯಲ್ಲ, ಅದರಂತೆ ಆವೃತ್ತ ಚಕ್ಷುರ ಅಮೃತತ್ವಮಿಚ್ಛನ್, ಇಂದ್ರಿಯಗಳನ್ನೆಲ್ಲ ಒಳಕ್ಕೆ ಸೆಳೆದಿರುವಂತ, ಅದರಿಂದ ಇಂದ್ರಿಯಾಣಿ ದ್ವಾರಾಣಿ ದೇಹೇ ಸ್ಥಿತಃ ವಿದ್ಯಾ ವಸ್ತು ಸಮೃದ್ಧಿರಿತ್ಯಖಿಲ ಸಾಮಗ್ರಿ ಸಮೇತೆ ಸದಾ ದುರ್ಗಾತಿ ಪ್ರಿಯ ದೇವ ಮನಸ್ಸೆಂಬ ದುರ್ಗದೊಳಗೆ ನೀನು ವಾಸವನ್ನ ಮಾಡಪ್ಪ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಈಗ ಮನಸ್ಸೆಂಬ ದುರ್ಗದಲ್ಲಿ ವಾಸ ಮಾಡು ಎನ್ನುವುದಾಗಿ ಪ್ರಾರ್ಥನೆ ಮಾಡಿದ ನಂತರ ಅಲ್ಲೇ ಸ್ಥಿರವಾಗಿರು ಅನ್ನುವುದಾಗಿ ಈ ಮುಂದಿನ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಮಾಗಚ್ಛತ್ವಮಿತ ಮೇಡಮ್, ನೀವು ಮ್ಯೂಟ್ ಆಗಿದ್ದೀರಾ. ಮೇಡಮ್, ಮ್ಯೂಟ್ ಆಗಿದ್ದೀರಾ, ನೀವು ಕೇಳಿಸ್ತಾ ಇಲ್ಲ.
ಈಗ ಈಗ ಅನ್ಮ್ಯೂಟ್ ಆಯ್ತಾ? ಹಾ ಕೇಳಿಸುತ್ತೆ ಮೇಡಮ್ ಈಗ. ಸ್ವಾಮಿನ್ನಾದಿಕಿರಾತ ಮಾಮಕ ಮನಃ ಕಾಂತಾರ ಸೀಮಾಂತರೇ ವರ್ತಂತೆ ಬಹುಶೋ ಮೃಗಮದಜುಷೋ ಮಾತ್ಸರ್ಯ ಮೋಹಾದಯಃ ತಾನ್ ಹತ್ವಾ ಮೃಗಯಾ ವಿನೋದ ರುಚಿತಾ ಲಾಭಂಚ ಸಂಪ್ರಾಪ್ಸ್ಯಸಿ. ಮನಸ್ಸನ್ನು ಕೋಟೆ ಒಳಗೆ ಇರು ಅಂದ್ಮೇಲೆ ಏನಾದ್ರೂ ಒಂದು ಲೀಲೆಗಳು ಬೇಕಲ್ವಾ, ಸುಮ್ಮನೆ ಕೂತ್ಕೊಂಡಿರಕ್ಕಾಗತ್ತ ಕೈ ಕಟ್ಕೊಂಡು? ಆದ್ರಿಂದ ಇಲ್ಲಿ ನಿಂಗೆ ಆಟಕ್ಕೂ ವಿಷಯ ಇದೆ, ಬೇಕಾದ ಪ್ರಾಣಿಗಳಿದೆ, ನೀನು ಬೇಟೆಗಾರ ಬೇರೆ, ಆದಿಕಿರಾತ ಅಂತ ಹೆಸರು ಪಡ್ಕೊಂಡಿದೀಯ. ಆದ್ರಿಂದ ನನ್ನ ಈ ಮನಸ್ಸನ್ನ ಕೋಟೆ ಅಂತ ಹೇಳಿದಂತೆ ಮನಸ್ಸನ್ನ ಒಂದು ಕಾಡು ಕೂಡ. ಈ ಕಾಡೊಳಗೆ ಬೇಕಾದಷ್ಟು ಕ್ಷುದ್ರ ಪ್ರಾಣಿಗಳಿದೆ, ಅವುಗಳ ಜೊತೆ ಎಲ್ಲ ನೀನು ಆಟ ಆಡ್ಬಹುದು, ಅವುಗಳ ಜೊತೆ ಬೇಟೆ ಆಡ್ಬಹುದು. ಬೇಟೆಗೋಸ್ಕರ ಎಲ್ಲಿ ಹೋಗ್ಲಪ್ಪ, ಎಲ್ಲಿ ತಿರುಗ್ಲಿ ಅಂತ ನೀ ಯೋಚನೆ ಮಾಡ್ಬೇಕಾಗಿಲ್ಲ, ಅಲ್ಲಿ ಇಲ್ಲಿ ಹೋಗ್ಲೇಬೇಡ, ನನ್ನ ಒಳಗಡೆನೆ ನೀನು ನಿರಂತರವಾಗಿ ಇರು ಅನ್ನುವುದರ ಅಭಿಪ್ರಾಯ ಏನು? ಭಗವಂತ ಯಾವಾಗ ಸ್ಥಿರವಾಗಿ ನೆಲೆ ನಿಲ್ತಾನೆ ಆಗ ನಮ್ಮ ಒಳಗಡೆ ದುರ್ ಎಂಬ ಶಬ್ದ ಬರೋದಕ್ಕೆ ಸಾಧ್ಯ ಇಲ್ಲ. ನಮ್ಮೊಳಗೆ ದುಷ್ಟ ಭಾವನೆಗಳು, ದುಷ್ಟ ಚಿಂತನೆಗಳು, ದುಷ್ಟ ಕ್ರಿಯೆಗಳು ಯಾವುದು ಆ ದುರ್ ಅನ್ನುವುದಕ್ಕೆ ಅವಕಾಶವೇ ಇರಲ್ಲ. ಮತ್ತೆ ಇದರ ನೆಪದಲ್ಲಿ ನಾವು ತಿಳ್ಕೊಳ್ಬೇಕಾದ್ದು, ಯಾವ್ಯಾವುದನ್ನೋ ನಾವು ಭಾವಿಸುವಾಗ ಎಷ್ಟೋ ಜನರು ಸರಿಯಾಗಿ ಮಾರ್ಗದರ್ಶನ ಮಾಡ್ಬೋದು, ಎಷ್ಟೋ ಜನರು ಸರಿಯಾಗಿ ಮಾರ್ಗದರ್ಶನ ಮಾಡದೇ ಇರಬಹುದು. ನಮಗೆ ದಾರಿ ಗೊತ್ತಾಗದೆ ಕಂಗೆಡಬಹುದು, ಇದು ಸರಿನಾ ಅದು ಸರಿನಾ, ಹೀಗ್ ಮಾಡ್ಬೇಕಾ ಹಾಗ್ ಮಾಡ್ಬೇಕಾ. ಈಗ ಉದಾಹರಣೆಗೆ ಮೊನ್ನೆ ಗ್ರಹಣ ವಿಷಯದಲ್ಲಿ ಇದೆ ಅಂತ ಇಲ್ಲ ಅಂತ, ಆಚರಣೆ ಮಾಡ್ಬೇಕು ಅಂತ ಹೀಗೆ ಏನೇನೋ ಗೋಜಲುಗಳು ಗೊಂದಲಗಳು ಇದ್ದಾಗ ಯಾವುದಪ್ಪ ನಮಗೆ ಆಧಾರ ಅಂತ ಕೇಳಿದ್ರೆ, ಸರ್ವಾಗಮಾನಾಮಾಚಾರ ಪ್ರಥಮಂ ಪರಿಕಲ್ಪತೆ, ಆಚಾರ ಪ್ರಭವೋ ಧರ್ಮ ಧರ್ಮಸ್ಯ ಪ್ರಭುರಚ್ಯುತಃ. ಎಲ್ಲಕ್ಕೆ ಮೂಲನಾಗಿ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನನ್ನ ನಾವು ಆಧಾರವಾಗಿ ಇಟ್ಕೊಂಡು ಅವನು ಮೆಚ್ಚುವಂತೆ ನಿನ್ನ ಪದತಲಕ್ಕೆ ಹಾಕಿದೀನಪ್ಪ, ಇದು ಸರಿನೋ ತಪ್ಪೋ ನನಗ್ ಗೊತ್ತಿಲ್ಲ, ನಾನು ಏನು ಮಾಡ್ಬೇಕು ಅನ್ಸಿದೆ ಹಾಗೆ ಮಾಡಿದ್ದೇನೆ ಅಂತ ಹೇಳಿ, ಈಗ ಘನ ಧೃತಿ ಹೇಳಿದ್ವಲ್ಲ, ಧೈರ್ಯವಾಗಿರ್ಬೇಕು. ಅಯ್ಯೋ ಹಾಗ್ ಮಾಡ್ಬಾರ್ದಿತ್ತು ರೀ ಅಂತ ಯಾರೋ ಹೇಳಿದ್ರೆ, ಇನ್ಯಾರೋ ಅಯ್ಯೋ ಈ ತರ ಮಾಡ್ಬಿಟ್ರಾ ಅಂತ ಹೇಳಿದ್ರೆ, ಏನ್ ಹೇಳಿದ್ರು ಕೂಡ ಕಂಗೆಡದಂಥ ಸ್ಥಿರ ನಿಲುವು. ಯಾವಾಗ ನಾನು ಗೊತ್ತಿಲ್ಲ, ನಾನು ದೇವರ ಪಾದಕ್ಕೆ ಹಾಕಿದ್ದೀನಿ, ದೇವರಿಗೆ ಅರ್ಪಣೆ ಮಾಡಿದ್ದೇನೆ, ಎಲ್ಲಿ ದೇವರು ಅನ್ನುವ ಒಂದು ವಿಷಯ ಬರುತ್ತೆ ಆಗ ಅಲ್ಲಿ ಸಂಶಯ ಅನ್ನೋದಿಲ್ಲ. ಎಲ್ಲಿ ದೇವರು ಅನ್ನೋದು ಬರುತ್ತೆ ಅಲ್ಲಿ ದ್ವಂದ್ವ ಎಂಬುದು ಇಲ್ಲ, ಸರಿನಾ ತಪ್ಪ ಲೋಪನ ದೋಷ ಆ ಪ್ರಶ್ನೆನೇ ಇಲ್ಲ. ಅಂಥ ಒಂದು ಘನ ಭಾವ ನಮ್ಮೊಳಗೆ ಬರ್ಬೇಕು. ಹಾಗೆ ಭಗವಂತ ಸ್ಥಿರವಾಗಿ ನಮ್ಮ ಹೃದಯದಲ್ಲಿ ನೆಲೆ ನಿಂತು ಬಿಟ್ಟ ಮೇಲೆ ನಮ್ಮನ್ನ ದಾರಿ ತಪ್ಪಿಸುವಂತಹ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿಗೆ ಅವಕಾಶ ಎಲ್ಲಿದೆ? ಯಾರು ಅಲ್ಲಿ ಪ್ರವೇಶ ಮಾಡುವುದಕ್ಕೆ ಸಾಧ್ಯ ಆಗಲ್ಲ, ಅವ್ರು ಯಾರಿಗೂ ಅವಕಾಶ ಸಿಕ್ಕಲ್ಲ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಮಾ ಗಚ್ಚತ್ವಂ ಇತಸ್ತತಃ. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಆಚೆ ಈಚೆ ಅಂತ ಓಡಾಡ್ಕೊಂಡು ಕುಣಿದಾಡ್ಕೊಂಡು ಎಲ್ಲೆಲ್ಲೋ ಹೋಗ್ಬೇಡಪ್ಪ. ನಿನಗೆ ಬೇಕಾದ ಸಮೃದ್ಧಿಯಾದ ಪ್ರಾಣಿಗಳು ಇಲ್ಲೇ ಇದೆ. ಒಂದ್ಸಲಿ ಬೇಟೆ ಆಡ್ಬಿಟ್ಟ ಮೇಲೆ ಎಲ್ಲಿರುತ್ತೆ ಪ್ರಾಣಿ ಅಂದ್ರೆ ಇದು ಆ ತರ ಕಾಡಲ್ಲ. ಒಂದ್ಸಲಿ ಕಾಮನ ಒಂದ್ಸಲಿ ಕ್ರೋಧನ ಬಗ್ಗಿ ಬಡ್ದು ಬಿಟ್ಟಿದೀನಿ ಅಂದ್ರೆ ಹೊಟ್ಟೋಗುತ್ತಾ? ಎಲ್ಲೋ ಮೂಲೆ ಒಳಗ ಬಚ್ಚಿಟ್ಕೊಂಡೇ ಇರುತ್ತೆ. ಒಂದು ಹನಿ ನೀರ್ ಬಿದ್ರೆ ಸಾಕು. ಈಗ ಬೇಸಿಗೆ ಬಂದಾಗ ಇಡೀ ಭೂಮಿ ಧೂಳಿನ ಕಣ ಆಗೋಗಿರುತ್ತೆ. ಭೂಮಂಡಲದಲ್ಲಿ ಗಾಳಿ ಬೀಸಿದ್ರೆ ಧೂಳೆ ಮೇಲೆ ಏಳುತ್ತೆ, ಎಲ್ಲೂ ಒಂದು ಹಸಿರು ಕಾಣಲ್ಲ. ನೆಲದಲ್ಲಿ, ಆಕಾಶದಲ್ಲಿ, ಮರಗಳಲ್ಲಿ ಬಿಡಿ, ನೆಲದಲ್ಲಿ. ಆದರೆ ಅದೇ ಒಂದು ಹನಿ ಮಳೆ ನೀರು ಬೀಳಿ ಎಲ್ಲಿತ್ತು ಮಾರನೇ ದಿನ ನೋಡಿದರೆ ಎಲ್ಲಿತ್ತು ಅದು ಆ ಹುಲ್ಲು ಅನ್ನುವುದು. ಅಂದ್ರೆ ಆ ರೀತಿ ಒಳಗಡೆನೆ ಈ ಕಾಮಕ್ರೋಧಗಳು ಇದ್ಬಿಟ್ಟಿರುತ್ತೆ. ನಾನು ಇದನ್ನ ನಿವಾರಣೆ ಮಾಡಿದ್ದೇನೆ, ನಾನು ಕಾಮದ ಮೇಲೆ ಗೆಲುವನ್ನ ಸಾಧಿಸಿದ್ದೇನೆ ಅನ್ನೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ.
ಅದರ ದೃಷ್ಟಾಂತವನ್ನು ಕೂಡ ನಾವು ನಾರದರ ವಿಷಯದಲ್ಲಿ ನೋಡಿದ್ದೇವೆ. ಹಾಗೆ ಚಿತ್ರಕೇತುವಿನ ವಿಷಯದಲ್ಲಿ ನೋಡಿದ್ದೇವೆ. ಏನ್ ಅನ್ಕೊಂಡ ಅವನು, ನಾನು ನೋಡು ಕಾಮವನ್ನ ಗೆದ್ದಿದ್ದೇನೆ, ಗಂಧರ್ವನಾಗಿದ್ರು, ನನ್ನ ಸುತ್ತ ಎಲ್ಲ ಅಪ್ಸರ ಸ್ತ್ರೀಯರಿದ್ರು, ಎಲ್ಲರೂ ನನಗೆ ಭೋಗ ಭಾಗ್ಯಾದಿಗಳನ್ನ ಕೊಡ್ತಾ ಇದ್ರು, ನಾನು ಯಾವುದಕ್ಕೂ ಅಂಟೋದಿಲ್ಲ. ಅರೇ ಶಿವ, ನೀನ್ ನೋಡು, ನೀನು ಇಂಥ ಒಂದು ಸಭೆಯಲ್ಲಿ ಕುಳಿತು ಸುತ್ತ ಋಷಿಮುನಿಗಳು, ಮಹರ್ಷಿಗಳು, ಪ್ರಮಥಗಣಗಳು ಎಲ್ಲರೂ ಇರುವಾಗ ಪತ್ನಿಯನ್ನ ಆ ರೀತಿಯಾದಂಥ ಯಾವಾಗ ಮೋಹ ಬರುತ್ತೆ ಗೊತ್ತಾಗಲ್ಲ. ಯಾವಾಗ ಕಾಮ ನಮ್ಮನ್ನ, ಕಾಮದ ಮೇಲೆ ಅಂದ್ರೆ ನಾನು ಅನ್ನುವ ಭಾವ ನಮ್ಮನಲ್ಲಿ ಹೇಳುತ್ತೆ ನಮ್ಮೊಳಗೆ ಗೊತ್ತಾಗಲ್ಲ. ಆದ್ರಿಂದ ನಾನು ಗೆದ್ದಿದ್ದೇನೆ. ನಾರದರಂಥವರು ಅನ್ಕೊಂಡ್ರಲ್ವೇ, ಅದೇ ಅವರೇ ತಾನು ಗೆದ್ದಿದ್ದೇನೆ ಅಂತ ಎಲ್ಲಾ ಕಡೆ ಸಾರ್ಕೊಂಡು ಬಂದ್ರು. ಶಿವ ಹೇಳ್ದ ವಿಷ್ಣು ಹತ್ರ ಹೇಳ್ಬೇಡ ಅಂತ, ಆದ್ರೆ ಮಾತ್ರ ಇವರಿಗೆ ಚಾಪಲ್ಯ ತಡೀಲಿಲ್ಲ. ವಿಷ್ಣು ಹತ್ರನೂ ಬಂದು ಹೇಳಿದ್ರು, ನೋಡು ನಾನು ಕಾಮದ ಮೇಲೆ ಗೆಲುವು ಸಾಧಿಸಿದ್ದೇನೆ. ಸರಿ ನಾರದ್ರೆ, ಒಳ್ಳೇದು, ತಾವು ಮಹಾತ್ಮರು ಅಂತ ಕೈ ಮುಗಿದ. ಅಲ್ಲಿಂದ ಮುಂದಕ್ಕೆ ವಿಷ್ಣುವಿನ ಮನೆಯಿಂದ ಹೊರಟರು ನಾರದರು. ದಾರಿಯಲ್ಲೇ ಒಂದು ಅದ್ಭುತವಾದಂತಹ ಕಾಡು ಕಾಣ್ತು, ಅದ್ಭುತವಾದಂತಹ ಸುಂದರ ವನ ಕಾಣ್ತು. ದಾರಿಯಲ್ಲೇ ಮುಂದೆ ಮುಂದೆ ಬರ್ತಾ ಒಂದು ಅದ್ಭುತವಾದ ನಗರ ಕಾಣ್ತು. ನಗರದಲ್ಲಿ ಸುಂದರವಾದ ಅರಮನೆ. ಆ ಅರಮನೆ ಅಲ್ಲಿ ರಾಜ ಓಡಿ ಬಂದು ನಾರದರನ್ನ ಸ್ವಾಗತಿಸಿ, ಸತ್ಕರಿಸಿ, ಗೌರವಿಸಿ, ಅದ್ಭುತವಾಗಿ ಅವರಿಗೆ ಇದನ್ನ ಕೋರಿದ ಮೇಲೆ, ಆತಿಥ್ಯ ಮಾಡಿದ ಮೇಲೆ, ಅವರ ಸೇವೆಗೆ ರಾಜ ತನ್ನ ಮಗಳನ್ನೇ ಕೊಟ್ಟಾಗ ಆಗ ಅವರಿಗೆ ಇಂಥ ಒಂದು ಅಪ್ರತಿಮ ಸೌಂದರ್ಯ, ಇಂಥ ಸೌಂದರ್ಯಕ್ಕೆ, ಈ ಸೌಂದರ್ಯ ನನ್ನ ವಶ ಆಗಬೇಕಲ್ಲ ಅನ್ನುವ ಭಾವ ಬಂದ್ಬಿಡ್ತು. ಹಾಗೆ ಅದರ ವಶ ಅವರು ಆಗಿಬಿಟ್ರು. ಇಂಥ ನಿದರ್ಶನಗಳನ್ನ ನಾವು ನೋಡಿದಾಗ ಗೊತ್ತಾಗತ್ತೆ, ಕಾಮವನ್ನ ನಾನು ಗೆದ್ದಿದ್ದೇನೆ, ಕ್ರೋಧವನ್ನ ನಾನು ಗೆದ್ದಿದ್ದೇನೆ ಅನ್ನುವುದು ಎಂದೆಂದಿಗೂ ಸಾಧ್ಯ ಇಲ್ಲದಂಥ ಮಾತು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ನೀನು ಇಲ್ಲಿ ನಿನ್ ಕಾಡಲ್ಲಿ ಎಷ್ಟು ದಿನ ಸಿಕ್ಕತ್ತೆ, ಒಂದ್ ಕಾಡಲ್ಲಿ ಎಷ್ಟು ದಿನ ಬೇಟೆ ಆಡಕ್ಕಾಗತ್ತೆ ಅಂತ ನಾ ಬೇರೆ ಕಡೆಗೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ ಅನ್ಬೇಡ, ಇಲ್ಲೇ ವಾಸ ಮಾಡು. ಯಾಕೆ ಅಂದ್ರೆ ಎಂದೆಂದಿಗೂ ನಿನ್ನ ಸಾನ್ನಿಧ್ಯ ನನ್ನೊಳಗಿರ್ಲಿ. ನಿನ್ನ ಸಾನ್ನಿಧ್ಯ ಎಲ್ಲಿವರೆಗೆ ನನ್ನೊಳಗಿರುತ್ತೆ ಅಲ್ಲಿವರೆಗೆ ನನ್ನೊಳಗೆ ಈ ಕಾಮಕ್ರೋಧಾದಿಗಳ ಲೀಲೆ ಆಡಕ್ಕಾಗಲ್ಲ. ಮತ್ತೆ ಲೋಪದೋಷಗಳು ಹೆಜ್ಜೆ ಇಡಕ್ಕಾಗಲ್ಲ. ಸರಿ ತಪ್ಪುಗಳ ದ್ವಂದ್ವಗಳು ನನ್ನನ್ನ ಕಾಡಲ್ಲ. ಆದ್ರಿಂದ ದೇವರೇ, ನನ್ನೊಳಗೆ ನೀನು ನಿರಂತರವಾಗಿ, ನನ್ನ ಈ ಗುಹೆ ಒಳಗೆ, ನನ್ನ ಈ ಕಾಡೊಳಗೆ ನಿರಂತರವಾಗಿ ನೀನು ವಾಸ ಮಾಡು ಎಂಬುದಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಾ ಗಚ್ಚತ್ವಂ ಇತಃ ತತಃ ಗಿರೀಶ ಭೋ ಮೈಯೇವ ವಾಸಂ ಕುರು. ಗಿರೀಶನೇ, ನೀನು, ತ್ವಂ ನೀನು, ಇತಸ್ತತಃ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಅಂತ, ಮಾ ಗಚ್ಚ ಎಲ್ಲೂ ಹೋಗಬೇಡ. ಭೋ ಪ್ರಭುವೇ, ಮೈಯೇವ ನನ್ನೊಳಗೆ, ವಾಸಂ ಕುರು, ಮೈಯೇವ ನನ್ನೊಳಗೆ, ವಾಸಂ ಕುರು ವಾಸವನ್ನು ಮಾಡು. ಸ್ವಾಮಿನ್ ಪೂಜ್ಯನೇ, ನೀನು ನನಗೆ ಒಡೆಯ ಸ್ವಾಮಿ, ನೀನು ಆದಿ ಕಿರಾತ. ನೀನು ಯಾಕೆ ನಿನ್ನ ನಾ ಬೇಡೋದು? ಆದಿ ಕಿರಾತ. ಎಲ್ಲಿ ನಿಷಾದರು ಅನ್ನುವವರ ಮೂಲ ಯಾವುದಪ್ಪ ಅಂದ್ರೆ ನೀನೇ. ಆದ್ರಿಂದ ಬೇಟೆಗಾರರು ಬಂದಿದ್ದು ಯಾವ ಮೂಲದಿಂದ? ನಿನ್ನ ಮೂಲದಿಂದಾನೆ. ಆದ್ರಿಂದ ಆದಿ ಕಿರಾತನೇ, ಮಾಮಕ ನನ್ನ, ಮನಃ ಕಾಂತಾರ ಮನಸ್ಸೆಂಬ ಕಾಡು, ಅದರ ಸೀಮಾಂತರೇ ಸೀಮೆಯ ಒಳಗಡೆ, ನನ್ನ ಮನಸ್ಸೆಂಬ ಕಾಡಿನ ಸೀಮೆಯ ಒಳಗಡೆ ಬಹುಶೋ ಮೃಗ ಮದ ಜುಷಃ ವರ್ತಂತೆ. ಯಾವುದದು? ಮಾತ್ಸರ್ಯ ಮೋಹಾದಯ. ಮದಜುಷಃ ಮದೋನ್ಮತ್ತವಾದ, ಮದದಿಂದ ಆನಂದದಿಂದ ಇರುವಂತ, ಮಾತ್ಸರ್ಯ ಮೋಹ ಮೊದಲಾದಂತ ಬಹುಶಃ ಮೃಗಾಹ ಅನೇಕ ಮೃಗಗಳು ವರ್ತಂತೆ ನನ್ನೊಳಗೆ ಇದೆ. ತಾನ್ ಹತ್ವ ಅವುಗಳನ್ನ ಕೊಂದು, ಮತ್ತೆ ನಿನಗೆ ಬೋರ್ ಆಗತ್ತೆ ಅಲ್ವಾ, ನಂಗೆ ಏನ್ ಆಟ, ಸುಮ್ನೆ ಕಾಲ ಕಳಿಯೋದು ಹೇಗೆ, ಇಲ್ಲಿ ಇದ್ಕೊಂಡು ಬೋರ್ ಆಗತ್ತೆ ಅನ್ಬೇಡ. ಮೃಗಯ ವಿನೋದ, ಆ ಬೇಟೆಯಿಂದ ಆಟ, ಅದು ಬೇಟೆ ಅನ್ನೋದೇ ಒಂದು ವಿನೋದ. ಅದನ್ನ ಆಡ್ಕೊಂಡು ರುಚಿತ ಲಾಭಂ ನ ಸಂಪ್ರಾಪ್ಸ್ಯಸಿ, ಆಗ ನೀನು ಬೇಜಾರು ಅಂತ ಆಗದಿಲ್ಲ. ಮತ್ತೆ ಇಲ್ಲಿ ಆನಂದದಿಂದ ಇರೋದಕ್ಕೆ ನಿನಗೆ ಅವಕಾಶ ಆಗತ್ತೆ. ಅದರಿಂದ ಗಿರೀಶ,
ಗಿರೀಶನೇ ಇತಸ್ತತಃ ಮಾಗಚ್ಚ. ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಅಂತ ಕಾಡು ಕಾಡು ಅಲಿಯುವಂತ ಕಷ್ಟ ನಿಂಗೆ ಬೇಡ. ಇನ್ಮೇಲೆ ಯಾವ ಕಾಡು ಅಲಿಬೇಡ, ಈ ಕಾಡೊಳಗೆ ಇದ್ದು ಬಿಡು. ಭೋ ಮಯ್ಯೇವ ವಾಸಂಕುರು, ನನ್ನೊಳಗೆ ವಾಸವನ್ನು ಮಾಡು. ಸ್ವಾಮಿನ್ ಆದಿಕಿರಾತ, ಆದಿಕಿರಾತನೇ ಸ್ವಾಮಿಯೇ. ಮಾಮಕ ಮನಃ, ನನ್ನ ಮನಸ್ಸೆಂಬ ಕಾಂತಾರ ಸೀಮಾಂತರೆ, ಕಾಡೆಂಬ ಸೀಮೆಯ ಒಳಗಡೆ ಮೃಗಮದ ಜುಷಃ, ಪ್ರಾಣಿಗಳು, ಮದೋನ್ಮತ್ತವಾದ ಪ್ರಾಣಿಗಳು, ಮದದಿಂದ ಆನಂದದಿಂದ ಮೆರೀತಾ ಇರುವಂತಹ ಪ್ರಾಣಿಗಳು, ಮಾತ್ಸರ್ಯ ಮೋಹಾದಯ, ಮಾತ್ಸರ್ಯ ಮೋಹ ಎನ್ನುವಂತಹ ಪ್ರಾಣಿಗಳು ಬಹುಶಃ ವರ್ತಂತೆ, ಬೇಕಾದಾಗಿದೆ. 1 ದಿವ್ಸಕ್ ಮುಗ್ದೋಗಲ್ಲ, 2 ದಿವ್ಸಕ್ ಮುಗ್ದೋಗಲ್ಲ, ಪದೇ ಪದೇ ಮುಗ್ದೋಗಲ್ಲ. ಎಷ್ಟು ದಿನ ಬೇಕಾದ್ರೆ ಬೇಟೆ ಆಡ್ಬೋದು. ಬಹುಶಃ ವರ್ತಂತೆ ತಾನ್ ಹತ್ವ, ಅವುಗಳನ್ನ ಕೊಂದು ಮೃಗಯ ವಿನೋದ ರುಚಿತಾ ಲಾಭಂ, ಆ ಬೇಟೆ ಎಂಬ ಆ ಆನಂದದಿಂದ, ಬೇಟೆ ಎಂಬ ಒಂದು ಇದನ್ನ ಹೊಂದಿ, ಬೇಸರ ಕಳೆಯುವಿಕೆಯ ಒಂದು ಆಟವನ್ನ ಹೊಂದಿ ನೀನು ರುಚಿತಾ ಲಾಭನ್ನ ಸಂಪ್ರಾಪ್ಸ್ಯಸಿ. ನಾನು ಕಾಲ ಕಳೆಯೋದು ಹೇಗೆ, ನನಗಿಲ್ಲಿ ಹೊತ್ತೋಗಲ್ಲ ಅಂತ ನಿನಗೆ ಬೇಜಾರಾಗಲ್ಲ, ಆನಂದವನ್ನ ಹೊಂದೋದಕ್ಕೆ ನಿನಗೆ ಸಾಧ್ಯ ಆಗತ್ತೆ. ಈಗ ಗಿರೌಶಯಾನ, ಗಿರೀಶ ಅಂದ್ರೆ ಗಿರಿ ಅಂದ್ರೆ ಮೇರು ಪರ್ವತ, ಮಂದರ ಪರ್ವತ, ಅದ್ಭುತವಾದಂಥ ಒಂದು ಔನ್ನತ್ಯ, ಅದ್ಭುತವಾದ ಗಾಂಭೀರ್ಯ, ಅದ್ಭುತವಾದ ವಿಸ್ತಾರ. ಎಲ್ಲ ವಿಸ್ತಾರದಲ್ಲಿ, ಔನ್ನತ್ಯದಲ್ಲಿ, ಆಳದಲ್ಲಿ, ಎಲ್ಲದರಲ್ಲಿ ದೊಡ್ಡದು ಅಂದ್ರೆ ಮೇರು. ಆದ್ರಿಂದಲೇ ಮೇರು ವ್ಯಕ್ತಿತ್ವ ಈ ರೀತಿ ಉದಾಹರಣೆ ಕೊಡ್ತಾರೆ. ಅದನ್ನು ಮೀರಿ ಇನ್ನೊಂದಿಲ್ಲ ಅನ್ನುವಂತೆ. ಅಂತ ಮೇರು ಪರ್ವತನೇ ನಿನ್ ಕೈ ಒಳಗೊಂದ್ ಬಾಣ ಅಂದ್ರೆ ಪುಟಾಣಿ. ಯಾತಕ್ ಇದನ್ನ ಹೇಳ್ತಾ ಇರೋದು? ಯಾವುದು ನಿನಗೆ ಅಸಂಭವ, ಅಸಾಧ್ಯ ಇಲ್ಲ. ನಿನ್ನ ಮನಸ್ಸೊಳಗ ಬೇಟೆಯಲ್ಲಿ ಆಡಕ್ಕಾಗಲ್ಲಪ್ಪ ನನಗೆ, ಹಾಗನ್ನಕ್ಕಾಗಲ್ಲ. ನಿನಗೇ ಅದು ಸಾಧ್ಯ. ಯಾಕೆ ಅಂದ್ರೆ ಅಂಥ ಧನುಸ್ಸನ್ನ ಹಿಡಿಯಬಲ್ಲ ನಿನಗೆ ನನ್ನ ಮನದೊಳಗಿರುವಂತ ಈ ಪ್ರಾಣಿಗಳನ್ನ ಬೇಟೆಯಾಡೋದು ಅನ್ನೋದು ನಿನಗೆ ಕಷ್ಟ ಏನು ಆಗಲ್ಲ. ಮತ್ತೆ ನಿಂಗ್ ಬೋರು ಆಗಲ್ಲ. ಒಂದೇ ಸಮ ಕೂತ್ಕೊಂಡು ಒಂದೇ ಕಾಡೊಳಗಿರ್ಬೇಕಲ್ಲ, ಬೇರೆ ಬೇರೆ ಕಾಡಕ್ ಹೋಗ್ತಾ ಇದ್ರೆ ಬೇರೆ ಬೇರೆ ಪ್ರಾಣಿ ಸಿಕ್ಕತ್ತೆ, ಆ ರೀತಿ ಖುಷಿ ಸಿಕ್ಕತ್ತೆ. ಹಾಗೇನಿಲ್ಲ, ಇಲ್ಲಿ ಕೂಡ ಬೇಕಾದಷ್ಟು ಪ್ರಾಣಿಗಳು. ಅದು ಏನು ಒಣಕಲ್ ಪ್ರಾಣಿಗಳಲ್ಲ, ಚೆನ್ನಾಗಿ ಬಲಿಷ್ಠವಾಗೇ ಇದೆ, ಮದ ತುಂಬಿ ಹೋಗಿದೆ, ಅಂಥ ಪ್ರಾಣಿಗಳು ಸಿಕ್ಕತ್ತೆ. ಮತ್ತೆ ಸುಲಭವಾಗಿ ಬೇಟೆ ಸಿಕ್ಬಿಡುತ್ತೆ ಅನ್ಕೋಬೇಡ. ನಿನ್ನ ಚೆನ್ನಾಗಿ ಆಟ ಆಡಿಸುತ್ತೆ, ಚೆನ್ನಾಗಿ ಆಟ ಆಡಿಸಿ ನಿಂಗೆ ಆನಂದನೂ ಕೊಡುತ್ತೆ ಇವುಗಳೆಲ್ಲ ಅಂತ ಹೇಳುವಾಗ ಈ ಮಾತ್ಸರ್ಯ ಮತ್ತು ಮೋಹ ಎರಡು ಇದನ್ನ ಹೇಳ್ತಾ ಇದ್ದಾರೆ. ಮಾತ್ಸರ್ಯ ಅಂದ್ರೆ ಗುಣವನ್ನು ದೋಷವಾಗಿ ಕಾಣುವಂತ ಕಣ್ಣಿದೆಯಲ್ಲ, ಅದೇನ್ ಮಹಾ, ನಿಜವಾಗಿ ಅದು ಗುಣ ಆಗಿರುತ್ತೆ. ಆದ್ರೆ ಅದೇನ್ ಮಹಾ, ನನ್ನಲ್ಲಿ ಅದಕ್ಕಿಂತ ಜಾಸ್ತಿ ಇದೆ, ನಾನು ಅದಕ್ಕಿಂತ, ಆ ರೀತಿಯಾಗಿ ನಾವು ಒಬ್ಬರ ಗುಣವನ್ನ ಕಾರಣವೇ ಇಲ್ಲದೆ ದ್ವೇಷಿಸ್ತೀವಿ. ಅವರಿಂದ ನಮಗೇನಾಗಿಲ್ಲ, ಅವ್ರೇನ್ ನಮ್ಮನ್ನ ನಿಂದೆ ಮಾಡಿಲ್ಲ, ಅವ್ರೇನ್ ನಮ್ಗೆ ಅವಹೇಳನ ಮಾಡಿಲ್ಲ, ಆದ್ರೂ ಅವರನ್ನ ಅದೇನು ಮಹಾ ಅನ್ನುವುದರ ಮೂಲಕ ನಾವು ಮಹಾ ಆಗುವ ಪ್ರಯತ್ನ ಮಾಡ್ತೇವಲ್ಲ, ಅಂತ ಒಂದು ಗುಣ ಅದು ಮಾತ್ಸರ್ಯ. ಇನ್ನು ಮೋಹ ಅಂದ್ರೆ ಗೊತ್ತಿದೆ, ಅನಾತ್ಮನಿ ಅಹಂ ಬುದ್ಧಿ, ಆತ್ಮ ಅಲ್ಲದರಲ್ಲಿ ಆತ್ಮ ಅನ್ನುವುದು ನಾನು ಎನ್ನುವ ಬುದ್ಧಿ. ಇಂಥ ನಾನು ಅನ್ನೋದನ್ನ ಏನು ಮಾಡಿದ್ರೆ ಹೋಗಿಸ್ಬೋದು, ನೀನೇ ಹೇಳು. ಎಷ್ಟು ಕಷ್ಟಪಟ್ರೆ ಹೋಗಿಸ್ಬೋದು. ನಮಗೂ ಗೊತ್ತಿದೆ, ಗ್ರಂಥಗಳು ಗೊತ್ತಿದೆ, ಅಧ್ಯಯನ ಮಾಡಿದೀವಿ, ಪಾಠ ಪ್ರವಚನಾದಿಗಳನ್ನ ಮಾಡಿದ್ದೇವೆ, ಸಾಧನೆ ಮಾಡಿದ್ದೇವೆ, ಪ್ರಾಣಾಯಾಮ ಏನು ಮಾಡಿದರೆ ನಾನನ್ನುವುದು ಹೋಯ್ತು ಅಂತ ಹೀಗೆ ಹೋಗಿರುತ್ತೆ, ಪಟ್ಟಂತ ಬಂದು ಸೇರ್ಬಿಡುತ್ತೆ. ಶ್ರೀರಾಮಕೃಷ್ಣರು ಕೊಡುವ ಉದಾಹರಣೆಯಂತೆ ಪಾಚಿಯನ್ನ ಕಡ್ಡಿಯಿಂದ ಹೀಗೆ ಸರಿಸಿದ್ದಷ್ಟತ್ತೆ ಕಡ್ಡಿ ತೆಗೆದ್ರ ಮತ್ತೆ ಅದು ಮುಚ್ಚಿಬಿಡುತ್ತೆ. ಅಂಥ ಬಲಿಷ್ಠವಾದದ್ದು ಈ ಅಹಂ ಅನ್ನುವಂತ ಭಾವ. ನಾನೆಂಬ ಈ ಭಾವದಿಂದ, ನನ್ನದೆಂಬ ಈ ಭಾವದಿಂದ ಹೊರಗೆ ಬರೋದು ಎಷ್ಟು ಕಠಿಣ ಇದೆ. ಎಂತೆಂತ ಉನ್ನತವಾದ ಸಾಧನೆಯನ್ನ ಮಾಡಿದಂತ ಋಷಿಮುನಿಗಳಿದ್ದಾರೆ. ನಾವು ನೋಡ್ತೇವೆ, ವಸಿಷ್ಠರು
ಬ್ರಹ್ಮರ್ಷಿಯಾಗಿ ಅತ್ಯುತ್ಕೃಷ್ಟವಾದ ನೆಲೆಯನ್ನ ಏರಿರುವಂತಹ ವಸಿಷ್ಠರು ವಿಶ್ವಾಮಿತ್ರರ ಶಾಪದಿಂದ ಅವರ 100 ಮಕ್ಕಳು ಹೋಗ್ಬಿಟ್ಟಾಗ ನನಗೆ ಯಾಕೆ ಬೇಕು ಈ ಬದುಕು, ಒಂದೇ ಬಾರಿಗೆ 100 ಮಕ್ಕಳ ಸಾವನ್ನ ಕಂಡೆನಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡಿದ ಕಥಾಭಾಗ ಪುರಾಣಗಳಲ್ಲಿದೆ. ಆದ್ರೆ ಯಾರು ಸ್ವೀಕರಿಸಲ್ಲ. ನೀರೊಳಗೆ ಬಿದ್ರೆ ನೀರು ಅವರನ್ನ ಎತ್ತಾಚೆ ಬಿಡುತ್ತೆ, ಭೂಮಿ ಆ ಬೆಟ್ಟದಿಂದ ನೆಗೆದು ಭೂಮಿ ಮೇಲೆ ಬಿದ್ರೆ ಭೂಮಿ ಆ ರೀತಿ. ಯಾಕೆ ಅಂದ್ರೆ ಇದನ್ನ ಹೇಳಕ್ ಹೊರಟಿದ್ದವ್ರು ಯಾಕೆ ಸ್ವೀಕರಿಸಲ್ಲ ಅದೆಲ್ಲ ನಮಗೆ ಮುಖ್ಯ ಅಲ್ಲ. ನಾನು ಎಂಬುದು, ನನ್ನದು ಎಂಬುದು ಎಂಥವರನ್ನೂ ಹೇಗೆ ಬಿಡೋದಿಲ್ಲ. ಎಷ್ಟು ಉನ್ನತವಾದ ನೆಲೆಗೆ ಸೇರಿದ್ದಾಗಲೂ ಕೂಡ ಯಾವುದೋ ಗಳಿಗೆಯಲ್ಲಿ ಆ ಮೋಹ ಅನ್ನುವುದು ಆವರಿಸಿ ಬಿಡುತ್ತೆ. ಆಮೇಲೆ ಇವರೆಲ್ಲರೂ ಬೋಧೆ ಮಾಡ್ತಾರೆ, ಸ್ವೀಕರಿಸದೆ ಹೊರಗೆ ಹಾಕ್ತಾರಲ್ಲ, ಅವರೆಲ್ಲರೂ ಬೋಧೆ ಮಾಡಿದಾಗ ಅವರನ್ನ ಆವರಿಸಿದ್ದ ಆ ದಪ್ಪವಾದ ಪರದೆ ಸರಿದು ಅವರಿಗೆ ಜ್ಞಾನ ಉದಯ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ ಈ ನಾನು ಎಂಬುದು, ನಾವು ಹಿಂದೆ ಉದಾಹರಣೆ ಹೇಳಿಕೊಂಡಿದ್ದೇವೆ, ಏನು ಶಿವಾನಂದ ಕೇಶವಾನಂದ ಅನ್ನುವ ಇಬ್ಬರು ಋಷಿಗಳ ಕಥೆಯನ್ನ. ನಿಜವಾಗಿ ಸಾಧಕರೇ, ನಿಜವಾದ ಋಷಿಗಳೇ, ಆದರೆ ಏನು ಒಂದು ಮಮಕಾರ ಇರಬಾರ್ದು ಅಂತ ಜೋಳಿಗೆ ಇಲ್ಲ, ಮತ್ತೆ ಭಿಕ್ಷಾ ಪಾತ್ರೆ ಇಲ್ಲ, ಅಷ್ಟು ನಿಸ್ಪೃಹರಾಗಿದ್ದಾರೆ. ಭಿಕ್ಷೆಯನ್ನ ತೆಗೆದುಕೊಂಡು ಬಂದು ಒಂದು ಕಲ್ಲು ಬಂಡೆಯಲ್ಲಿ ಒಂದು ಹಳ್ಳದಲ್ಲಿ ಇಟ್ಟುಬಿಟ್ಟು ಸ್ನಾನ ಮಾಡಿ ಆಹ್ನಿಕ ಮಾಡಿ ಆ ಭಿಕ್ಷೆಯನ್ನ ಪರಮಾತ್ಮನಿಗೆ ನಿವೇದನ ಮಾಡಿ ತೆಗೆದುಕೊಂಡು ಮತ್ತೆ ಮುಂದೆ ಹೋಗುತ್ತಾರೆ. ಪ್ರತಿದಿನದ ರೀತಿ ಅದು. ಒಂದು ದಿನ ಕೇಶವಾನಂದ ಮೊದಲು ಬಂದು ತಾನು ಕೈಯಲ್ಲಿದ್ದ ಭಿಕ್ಷೆಯನ್ನ ಒಂದು ಜಾಗದಲ್ಲಿ ಇಟ್ಟು, ಸಾಮಾನ್ಯ ಇಬ್ರು ಜೊತೆಯಲ್ಲೇ ಬರ್ತಾರೆ, ಅವತ್ತೊಂಚೂರು ಹೆಚ್ಚು ಕಡಿಮೆ ಆಯ್ತು. ಸ್ನಾನ ಮಾಡ್ತಾ ಇರುವಾಗ ಶಿವಾನಂದ ಬಂದವನೇ ಭಟ್ಟಾರಂತ ಕೈಯಲ್ಲಿರುವ ಭಿಕ್ಷೆಯನ್ನು ನೋಡದೆ ಆ ಕೇಶವಾನಂದನಿಗೆ ಹೊಡೆದ. ಯಾಕೆ ನೋಡಿ, ಅದನ್ನೇ ಮೃಗ ಮದ ಜುಷಃ ಮಾತ್ಸರ್ಯ ಮೋಹಾದಯ, ಎಲ್ಲಿತ್ತು ಅದು, ಯಾಕಪ್ಪ ಅಂತ ಕೇಳ್ದ. ನಾನು ಭಿಕ್ಷೆ ಇಡೋ ಜಾಗದಲ್ಲಿ ನೀನ್ ಭಿಕ್ಷೆ ಇಟ್ಟಿದೀಯಾ, ಅದ್ ನಂದೇ, ಕಲ್ಲು ಬಂಡೆ ಯಾರ್ದು ಅಲ್ವೇ? ಅಂದ್ರೆ ಆ ಮೋಹ ಅನ್ನುವುದು, ಮಮಕಾರ ಅನ್ನುವುದು ಹೇಗೆ ಮನುಷ್ಯನನ್ನ ಯಾವುದೋ ಸಂದರ್ಭದಲ್ಲಿ ಎಳೆದು ಬಿಡುತ್ತೆ. ಅದಕ್ಕೋಸ್ಕರ ನಾನು ಹೋಗ್ತೀನಪ್ಪ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಇಲ್ಲಿ ತಿರುಗ್ತೀನಿ, ಅಲ್ಲಿ ತಿರುಗ್ತೀನಿ ಅನ್ಬೇಡ, ನಿರಂತರ ಇಲ್ಲಿ ಇದ್ದು ಬಿಡು. ಆಗ ನನಗೇನ್ ಗೊತ್ತಾ, ಭದ್ರತೆ. ಇದು ಯಾವತ್ತೂ ತಲೆ ಎತ್ತಕ್ಕಾಗಲ್ಲ. ಅದಕ್ಕೋಸ್ಕರ ನೀನು ಇಲ್ಲಿ ನೆಲೆಯನ್ನ ಊರು, ಇಲ್ಲಿ ವಾಸ ಮಾಡು. ಮಾ ಗಚ್ಚತ್ವಮಿತಸ್ತತೋ ಗಿರೀಶ ಭೋ ಮಯ್ಯೇವ ವಾಸಂಕುರು ಸ್ವಾಮಿನ್ ಆದಿಕಿರಾತ ಮಾಮಕ ಮನಃ ಕಾಂತಾರ ಸೀಮಾಂತರೇ ವರ್ತಂತೆ ಬಹುಶೋ ಮೃಗಮದ ಜುಷೋ ಮಾತ್ಸರ್ಯ ಮೋಹಾದಯ ತಾನ್ ಹತ್ವಾ ಮೃಗಯಾ ವಿನೋದ ರುಚಿತಾ ಲಾಭಂಚ ಸಂಪ್ರಾಪ್ಸ್ಯಸಿ. ಮೃಗಯಾ ವಿನೋದ ರುಚಿತಾ ಲಾಭಂಚ ಸಂಪ್ರಾಪ್ಸ್ಯಸಿ. ಲಾಭವನ್ನ ನೀನು ಪಡ್ಕೊಳ್ತೀಯೇ, ನಿನ್ನ ಬೇಸರವನ್ನ ನೀನು ಕಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆದ್ರಿಂದಲೇ ಆದಿ ಕಿರಾತ ಅನ್ನುವಾಗ ನಾವು ರುದ್ರ ಚಮೆಯಲ್ಲಿ ಅದನ್ನೆಲ್ಲ ನೋಡ್ತೇವೆ. ಅದ್ ಏನಂತ, ಪುಂಜಿಷ್ಟೇ ಏಭ್ಯೋ ನಿಷಾದೇ ಏಭ್ಯಶ್ಚೋ ನಮೋ ನಮಃ. ಪುಂಜಿಷ್ಟ, ನಿಷಾದ ಇವರೆಲ್ಲರೂ ಕೂಡ ಬೇಟೆಗಾರರ ಗುಂಪಿಗೆ ಸೇರಿದವು. ಹಾಗೆ ಇಶುಕೃಭ್ಯೋ, ಧನುಸ್ಸನ್ನ ಮಾಡುವವರು, ಬಾಣ ಮಾಡುವವರು. ಇಶುಕೃಭ್ಯೋ ಧನ್ವಕೃಭ್ಯೋ ಓ ನಮೋ ನಮಃ. ರುದ್ರ ನಮಕದಲ್ಲಿ ಇದನ್ನ ನಾವು ನೋಡ್ತೇವೆ. ಹಾಗೆ ಆದ್ರಿಂದ ನೀನು ನಿಷಾದರಿಗೆ, ಬೇಟೆಗಾರ ಕುಲಕ್ಕೆನೆ ನೀನು ಆದಿ ಅಂತ. ಆದಿ ಕಿರಾತನಾದವನಿಗೆ ನಂಗೆ ಬಿಲ್ ಹಿಡಿಯಕ್ ಬರಲ್ಲ, ನಂಗ್ ಬಾಣ ತೊಡಕ್ ಬರಲ್ಲ, ನಂಗೆ ಈ ಪ್ರಾಣಿ ಅಂದ್ರೆ ಭಯ, ನಾನು ಸಿಂಹನ ಹೊಡಿಯಲ್ಲ, ಬರೀ ಇದನ್ನ ಜಿಂಕೆ ಮೊಲ ಬೇಟೆ ಆಡ್ತೇನೆ ಅಲ್ಲ. ನೀನು ಆದಿ ಕಿರಾತ, ಏನನ್ನ ಬೇಕಾದ್ರೂ ಬೇಟೆಯಾಡಬಲ್ಲ ಸಾಮರ್ಥ್ಯ ನಿಂಗಿದೆ. ಆನೆ ಯಾವಮಹ, ಸಿಂಹ ಯಾವಮಹ. ಆದ್ರಿಂದ ನೀನು ನನ್ನೊಳಗೆ ನಿರಂತರ ಇರು. ನನಗಾದ್ರೆ ಈ ಎಲ್ಲದರ ಭಯ ಸದಾ ಇದೆ. ಯಾವಾಗ ಯಾವುದು ನನ್ನನ್ನ ಆಕ್ರಮಣ ಮಾಡಿ ನನ್ನನ್ನ ಪೂರ್ಣ ನಿರ್ಮೂಲ ಮಾಡಿಬಿಡುತ್ತೋ ಅನ್ನುವ ಭಯ, ನಿನ್ನನ್ನ ಮರೆಯುವಂತೆ ಮಾಡಿಬಿಡುತ್ತೋ, ನಿನ್ನನ್ನ ಸ್ಮರಿಸದೇ ಇರುವಂತೆ ಮಾಡಿಬಿಡುತ್ತೋ, ಆದ್ರಿಂದ ನನ್ನೊಳಗೆ ಇದ್ದು ಇವುಗಳ ಜೊತೆಯಲ್ಲಿ ಬೇಟೆಯಾಡ್ತಾ ನೀನು ಆನಂದದಿಂದ ನನ್ನೊಳಗೆ ವಾಸ ಮಾಡು. ನಿನಗೆ ಆಹಾರ ಮಾತ್ರ ದಿನ ಸಿಕ್ಕೇ ಸಿಕ್ಕತ್ತೆ, ಗ್ಯಾರಂಟಿ.
ಯಾಕೆಂದ್ರೆ ನಾನು ಗೆಲ್ಲಕ್ಕಾಗಲ್ಲ ಅವುಗಳನ್ನ ಅಂತ ಹೇಳ್ತಾ ಇದ್ದಾರೆ. ಈಗ ಕರಲಗ್ನ ಮೃಗ ಕರೀಂದ್ರ ಭಂಗೋ, ಕರಲಗ್ನ ಮೃಗ ಕರೀಂದ್ರ ಭಂಗೋ ಘನ ಶಾರ್ದೂಲ ವಿಖಂಡನೋಸ್ತ ಜಂತು, ಘನ ಶಾರ್ದೂಲ ವಿಖಂಡನೋಸ್ತ ಜಂತು ಗಿರಿಶೋ ವಿಶದಾಕೃತಿಶ್ಚ ಚೇತಃ ಕುಹರೇ, ಗಿರಿಶೋ ವಿಶದಾಕೃತಿಶ್ಚ ಚೇತಃ ಕುಹರೇ ಪಂಚಮುಖೋಸ್ತಿ ಮೇ ಕುತೋಭೀಃ, ಪಂಚಮುಖೋಸ್ತಿ ಮೇ ಕುತೋಭೀಃ. ಕಾಡಿನಲ್ಲಿ ಸಿಂಹ ಇದೆ ಅಂದ್ರೆ ಎಲ್ಲಾ ಪ್ರಾಣಿಗಳಿಗೂ ಭಯ. ಹಾಗೆ ನಾನೀಗ ಹೇಳಿದ್ನಲ್ವಾ, ಒಬ್ರ ಇಬ್ರ ನನ್ನೊಳಗಿರುವಂತ ಪ್ರಾಣಿಗಳು. ಮತ್ತೆ ಯಾರು ಏನು ಕಡಿಮೆ ಅಲ್ಲ, ಎಲ್ಲ ಮದೋನ್ಮತ್ತರೆ. ಒಬ್ಬರನ್ನ ನಾನು ಸದೆ ಬಡಿತೀನಿ ಅನ್ನೋ ಚೈತನ್ಯ ನಂದಲ್ಲ. ಮತ್ತೆ ಇವತ್ತು ಸದೆ ಬಡ್ದಿದ್ದೀನಿ ಸುಮ್ಮನೆ ಇರ್ತಾರೆ ಅನ್ನಕ್ಕಾಗಲ್ಲ. ಈಗ ತಲೆ ಹೀಗಂದಿರ್ತಾರಷ್ಟೇ, ನೆಕ್ಸ್ಟ್ ಮೊಮೆಂಟೇ ಹೀಗಂತಾರೆ. ಅಂಥವ್ರ ಜೊತೆ ನೀನು ಸದಾ ಇದ್ಬಿಡಪ್ಪ ಅಂತ ಕೇಳಿದ್ರಲ್ಲ, ಅದಕ್ಕೆ ನಿದರ್ಶನವಾಗಿ ಹೇಳ್ತಾ ಇದ್ದಾರೆ. ಕಾಡಲ್ಲಿ ಒಂದು ಸಿಂಹ ಇದೆ ಅಂದ್ರೆ ಎಲ್ಲ ಪ್ರಾಣಿಗಳು ತಲೆ ಬಾಕೊಂಡು ಸುಮ್ಮನೆ ತಮ್ ಕೆಲಸ ಮಾಡ್ಕೊಂಡಿರುತ್ತೆ, ಭಯದಲ್ಲಿ ಇರುತ್ತೆ. ಹಾಗೆ ನಗರದಲ್ಲಿ ಒಬ್ಬ ರಾಜ ಇದ್ದಾನೆ ಅಂದ್ರೆ, ಅದಕ್ಕೆ ನಾವು ಭಾಗವತದಲ್ಲಿ ಬೇರೆ ಬೇರೆ ಜಾಗದಲ್ಲೂ ನೋಡ್ತೇವೆ. ಅರಾಜಕತೆ ಅನ್ನುವುದು ತುಂಬಾ ತೊಂದರೆಯನ್ನ ಉಂಟು ಮಾಡುತ್ತೆ ರಾಜ್ಯದಲ್ಲಿ. ಯಾರೋ ಒಬ್ಬ ದುಷ್ಟನೋ ಪಷ್ಟನೋ ಯಾರೋ ಒಬ್ಬ ರಾಜ ಅಂತ ಇದ್ದಾನೆ ಅಂದ್ರೆ ಕೊನೆ ಪಕ್ಷ ಸಜ್ಜನರಾದ್ರೂ ಸನ್ಮಾರ್ಗದಲ್ಲಿ ಇರ್ತಾರೆ. ಯಾರೂ ಇಲ್ಲ ಅಂದ್ರೆ ಸಜ್ಜನರು ಸದಾಚಾರ ನಿಷ್ಠರು ಕಳ್ಳತನ ಮಾಡುವ ಪ್ರೇರಣೆ ಬಂದು ಬಿಡುತ್ತೆ. ಎಲ್ಲೋ ಒಂದು ಕಡೆಯಲ್ಲಿ ಅವರೆಲ್ಲ ಇದಾರಲ್ಲ, ನಾನು ಇದ್ದರೆ ಬಿಡ್ತೀನಿ ಬಿಡು ಅನ್ನುವಂತಾಗ್ಬಿಡುತ್ತೆ. ಅವನ್ ಯಾರೋ ಇದಾನೆ ಅಂದ್ರೆ ಬೇಡಪ್ಪ, ಅವ್ರಿಗೇನೋ ಹಾಕೊಳ್ಳಿ ನನ್ಗೆ ಅಂತ ಭಯದಿಂದ ಅವರು ಕೊನೆ ಪಕ್ಷ ಅವರಾದ್ರೂ ಸಾಧು ಮಾರ್ಗದಲ್ಲಿ ಇರಕ್ಕಾಗತ್ತೆ. ಆದ್ರಿಂದ ದುಷ್ಟನೋ ಕಷ್ಟನೋ ಒಬ್ಬ ರಾಜ ಅಂತ ಇರಬೇಕು ಅನ್ನುವುದು, ಅರಾಜಕತೆ ಅನ್ನುವುದು ಒಳ್ಳೇದಲ್ಲ ಅನ್ನೋದಿದ್ದರೂ ಸರಿಯಾದ ರಾಜ, ಧರ್ಮಿಷ್ಠನಾದ ರಾಜ ಇರಬೇಕು. ಇದನ್ನ ನಾವು ಕಾಮಂದಕಿಯ ನೀತಿಶಾಸ್ತ್ರ, ಕೌಟಿಲ್ಯ ನೀತಿಶಾಸ್ತ್ರ, ವಿದುರ ನೀತಿಶಾಸ್ತ್ರ ಮೊದಲಾದ ಜಾಗದಲ್ಲಿ ಅನೇಕ ಬಾರಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡ್ತೇವೆ. ಮತ್ತೆ ರಾಜನಿಗೆ ದಂಡಧರ ಅಂತ ಹೆಸರು. ರಾಜ ದಂಡವನ್ನ ಕೊಡುವುದರಿಂದ, ಅಂದ್ರೆ ಶಿಕ್ಷೆಯನ್ನ ಕೊಡುವುದರಿಂದ, ಯಾರು ಶಿಕ್ಷಾರ್ಹ ಅಪರಾಧ ಮಾಡಿದಾನೆ, ಈಗ ನಾನು ಶಿಕ್ಷಾರ್ಹ ಅಪರಾಧ ಮಾಡಿದ್ರೆ ರಾಜನು ಕೊಟ್ಟ ದಂಡನೆಯನ್ನ ಹೊಸರಾಡದೆ, ಮಿಸುಕಾಡದೆ, ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡದೆ ತಲೆಬಾಗಿ ಅದನ್ನ ಸ್ವೀಕರಿಸಿದರೆ ನಾನು ಮಾಡಿದ ಪಾಪ ದಂಡವನ್ನ ಸ್ವೀಕರಿಸಿದ್ದರಿಂದ ಮಾಯ ಆಗೋಗುತ್ತೆ, ಪಾಪದ ಫಲ ನನಗೆ ಉಳಿಯಲ್ಲ. ಇನ್ನು ರಾಜ ಯಾರು ದಂಡಾರ್ಹನೋ, ಇದೆಲ್ಲ ಶ್ಲೋಕಗಳಲ್ಲಿದೆ, ನಾನು ಸಾರಾಂಶ ಹೇಳ್ತಾ ಇದ್ದೀನಿ. ಯಾರು ದಂಡಾರ್ಹನೋ ಅವನಿಗೆ ದಂಡ ವಿಧಿಸುವುದರ ಮೂಲಕ ಅವನು ಪಾಪರಹಿತನಾಗುತ್ತಾನೆ, ಅವನು ಪುಣ್ಯವನ್ನ ಗಳಿಸ್ತಾನೆ, ಇವನು ಪಾಪರಹಿತನಾಗುತ್ತಾನೆ. ಹಾಗಾಗಿ ಲೋಕದಲ್ಲಿ ಏನಾಗುತ್ತೆ, ಪುಣ್ಯ ಉಪಚಯವಾಗುತ್ತೆ, ಪುಣ್ಯ ಸಂಚಯ ಆಗತ್ತೆ. ದೇಹದೊಳಗೂ ಪುಣ್ಯ ಸಂಚಯ ಆಗತ್ತೆ, ಲೋಕದೊಳಗೂ ಪುಣ್ಯ ಸಂಚಯ ಆಗತ್ತೆ. ಆದ್ರಿಂದ ರಾಜನಿಗೆ ದಂಡವನ್ನ ಕೊಟ್ಟೇ ಕಳಿಸಿದಾನೆ ಪ್ರಭು. ಯಾರು ರಾಜನಾಗುತ್ತಾನೆ ಅವನು ದಂಡವನ್ನ ಹಿಡ್ಕೊಳ್ತಾನೆ. ಇದೆಲ್ಲ ನಾವು ನೋಡ್ತೇವೆ. ವಿಧಾನಸೌಧ ಮೊದಲ ಜಾಗದಲ್ಲಿ ಕೂಡ ಒಬ್ಬ ದಂಡವನ್ನ ಹಿಡಿದವನು ಇರ್ತಾನೆ. ಮುಂದೆ ಬರ್ತಾರೆ ಅಂದ್ರೆ ದಂಡವನ್ನ ಹಿಡ್ಕೊಂಡು ರಾಜರು ಬರುವಾಗ ಒಬ್ರು ಮುಂದೆ ಬರೋದು, ಇದೆಲ್ಲ ಆ ದಂಡ ರಾಜನ ಧರ್ಮದಂಡದ ಸಂಕೇತ. ಅಂದ್ರೆ ಆ ಧರ್ಮದಂಡವನ್ನ ಹಿಡಿದು ರಾಜ ಶಿಕ್ಷಾರ್ಹ ಅಪರಾಧಕ್ಕೆ ತಕ್ಕ ಯಥಾಪರಾಧ ದಂಡಾನಾಂ ಅಂತ ರಾಮನ ವಂಶದವರಿಗೆ ಕೀರ್ತಿ ಇದೆ. ಅಪರಾಧ ಚಿಕ್ಕದಿದ್ದು ದೊಡ್ಡ ಶಿಕ್ಷೆ ಅಲ್ಲ, ದೊಡ್ಡ ಅಪರಾಧಕ್ಕೆ ಪುಟ್ಟ ಶಿಕ್ಷೆ ಅಲ್ಲ. ಯಾವ ರೀತಿ ಅಪರಾಧನೋ ಆ ಅಪರಾಧಕ್ಕೆ ತಕ್ಕ ಶಿಕ್ಷೆ ವಿಧಿಸುವುದು ರಾಜನ ಪ್ರಧಾನವಾದ ಕರ್ತವ್ಯ. ಅದರ ಮೂಲಕ ಅವನು ಪಾವನನಾಗಿ, ಅವನು ಬೇರೆ ಸಾಧನೆಗಳನ್ನ ಮಾಡ್ಬೇಕಾಗಿಲ್ಲ, ಧ್ಯಾನಾದಿಗಳನ್ನ ಮಾಡ್ಬೇಕಿಲ್ಲ, ಅವನು ಮುಕ್ತನಾಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಮಾತುಗಳನ್ನ ಮುಖ್ಯವಾಗಿ ನೀತಿ ಶಾಸ್ತ್ರಗಳು ಹೇಳಿದ್ನಲ್ಲ, ಕಾಮಂದಕೀಯ ಮತ್ತು ವಿದುರ ನೀತಿ ಶಾಸ್ತ್ರಗಳಲ್ಲಿ ಇದನ್ನ ನಾವು ನೋಡ್ತೇವೆ. ಆದ್ರಿಂದ ರಾಜನು ದಂಡವನ್ನ ಧರಿಸಿ
ಇದಾನೆ, ಅವನ್ ತಿರ್ಗಾಡದ್ ಬೇಕಿಲ್ಲ, ಇದಾನೆ ಆಫೀಸಲ್ಲಿ ಬಾಸ್ ಬಂದಿದ್ದಾರೆ ಅಂದ್ರೆ ಸಾಕು, ಎಲ್ಲರೂ ಸೀರಿಯಸ್ ಆಗ್ತಾರೆ. ಆಫೀಸಲ್ಲಿ ಬಾಸ್ ಇಲ್ಲ, ಎಲ್ಲೋ ಹೋಗಿದ್ದಾರೆ, 2 hours ಬರಲ್ವಂತೆ, ಯಾವ್ದೋ ಮೀಟಿಂಗ್ ಅಂದ ಕೂಡ್ಲೆ ಎಲ್ಲರೂ ಬಾಲ ಬಿಚ್ಚಿರ್ತಾರೆ, ಎಲ್ಲರೂ ಬೇರೆ ಬೇರೆ ತರ ಆಗ್ತಾರೆ. ಅದಕ್ಕೋಸ್ಕರ ನಾನು ನಿನ್ನ ಕೇಳ್ಕೊಳ್ತಾ ಇದ್ದೇನೆ, ನೀನು ಪಂಚಮುಖ, ಪಂಚಮುಖ ಅಂದ್ರೆ ಸಿಂಹ ಅಂತನೂ ಅರ್ಥ, ನೀನು ಪಂಚಮುಖ ತಾನೆ, ಸದ್ಯೋಜಾತಾದಿ ಪಂಚಮುಖ ಉಳ್ಳವನು. ಆದ್ರಿಂದ ನೀನು ಈ ಒಂದು ಕಾಡೊಳಗೆ ಇದ್ದು ಬಿಟ್ರೆ, ಈ ಗುಹೆ ಒಳಗೆ ಇದ್ದು ಬಿಟ್ರೆ ಯಾವ ಪ್ರಾಣಿನೂ ತಲೆ ಎತ್ತಲ್ಲ. ಅದಕ್ಕೆ ಈ ಆರಂಭದಲ್ಲೇ ನಾವು ಹೇಳಿಕೊಂಡಿದ್ದೇನು, ನಮ್ಮ ಒಳಗೆ ಸಂಶಯಗಳು ಬಾರದಂತೆ, ಧರ್ಮಾಧರ್ಮಗಳ ಕುರಿತ ವಿಶ್ಲೇಷಣೆಯಲ್ಲಿ ನಾವು ಸೋಲುವಂತೆ ಆಗದೆ ಇರ್ಬೇಕಾದ್ರೆ ಭಗವಂತ ಭಗವದರ್ಪಣ ಆ ಭಾವ ಇದ್ದು ಬಿಟ್ರೆ ಆಗ ನಮಗೆ ಎಂದಿಗೂ ಕೂಡ ಭಯ ಅನ್ನೋದು ಬರಲ್ಲ. ಆಗ ಅಭಯ ಪ್ರತಿಷ್ಠಾ, ಇದಕ್ಕೂ ಕೂಡ ಅದನ್ನೇ ಹೇಳ್ತಾರೆ, ಇದಕ್ಕೆ ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳುವಾಗ ಅಭಯ ಪ್ರತಿಷ್ಠಿತವಾಗಿಬಿಡುತ್ತೆ. ಯಾವಾಗ ಅಭಯ ಪ್ರತಿಷ್ಠಿತವಾಗುತ್ತೆ, ಸ್ವಾಮಿ ವಿವೇಕಾನಂದರು ಹೇಳುವಂತೆ ಅಭೀರಭೀಹಿ, ಆ ಭಯರಹಿತವಾದ ಸ್ಥಿತಿ, ಅದೇ ಮುಕ್ತ ಸ್ಥಿತಿ, ಅದೇ ಬ್ರಹ್ಮ. ಅದರಿಂದ ಅಭಯಂ ಪ್ರಾಪ್ತೋಸಿ ಜನಕ ಅಭಯಂ ವೈ ಬ್ರಹ್ಮ ಅನ್ನುವ ಯಾಜ್ಞವಲ್ಕ್ಯರ ಮಾತು ಕೂಡ ನಮಗೆ ಸ್ಪಷ್ಟ ಆಗುತ್ತೆ. ಹಾಗೆ ನಾನು ಭಯರಹಿತನಾಗಿರ್ಬೇಕಾದ್ರೆ, ಆಯ್ತು ನೀನು ಬೇಟೆಗಾರ ಬಂದಿದೀಯೇ, ಬೇಟೆ ಆಡಿ ಹೋಗಿದೀಯೇ ಅಂತ ನಾವು ನೆಮ್ಮದಿಯಾಗಿರಕ್ಕಾಗತ್ತಾ? ಏನು ಬೇಡಪ್ಪ, ನಮ್ಮ ಮನೇನೆ ಈಗ ಸಾಯಂಕಾಲ ದೀಪ ಹಚ್ಚಕ್ ಮುಂಚೆ ಕಸ ಗುಡಿಸಿ ಬರ್ಸಿ ದೀಪ ಹಚ್ಚಿದೀವಿ, ರಾತ್ರಿ ಸ್ವಲ್ಪ ಹೊತ್ತಾದ ಮೇಲೆ ನೀವು ಯಾವ್ದಾದ್ರು ಒಂದು ಟೇಬಲ್ ಅಥವಾ ಒಂದು ನೆಲನೋ ಇದು ಮಾಡಿದ್ರೆ ಕೈಗೆ ಧೂಳು ಹತ್ತುತ್ತೆ. ಅಂದ್ರೆ ಗುಡಿಸಿದ ತಕ್ಷಣದಲ್ಲಿ ಹೋಯ್ತೆ ಹೊರತು ಮತ್ತೆ ಅರ್ಧ ಗಂಟೆ 1 ಗಂಟೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಮನೆಯಲ್ಲೇ ಎಷ್ಟು ಶುದ್ಧ ಮಾಡ್ತೀನಿ ಅಂದ್ರೂ ಕೊಳೆ ಅನ್ನೋದಿದ್ದೇ ಇದೆ, ಇನ್ನು ಮನದಲ್ಲಿ. ಆದ್ರಿಂದ ನಾನು ಶುದ್ಧ ಮಾಡಿದೀನಿ, ಏನ್ ಭಯ ಪಡಬೇಡ ಅಂತ ನೀನ್ ಹೇಳಿ ಹೊರಟೋದ್ರೆ ನಂಗೆ ಹಾಗಿರಕ್ಕಾಗಲ್ಲ. ಯಾಕೆ ಅಂದ್ರೆ ನನ್ನೊಳಗೆ ಇರುವ ಈ ಧೂಳುಗಳನ್ನ, ಈ ಕೊಳೆಗಳನ್ನ ನೀನೇ ನಿವಾರಣೆ ಮಾಡ್ಬೇಕು, ನನ್ ಕೈನಲ್ಲಿ ಆಗಲ್ಲ. ಅದಕ್ಕೆ ಈಗ ಹೇಳ್ತಾ ಇದ್ದಾನೆ, ಕರಲಗ್ನ ಮೃಗ, ಕೈಯಲ್ಲಿ ನೀನು ಜಿಂಕೆಯನ್ನ ಹಿಡಿದವನು, ಮತ್ತೆ ಕರೀಂದ್ರ ಭಂಗ, ಗಜರಾಜನನ್ನ ನಾಶ ಮಾಡಿದಂಥವನು, ಘನಶಾರ್ದೂಲ ವಿಖಂಡನ, ಭೀಕರವಾದ ಹುಲಿಯನ್ನ ನೀನು ತುಂಡು ತುಂಡು ಮಾಡಿ ಹಾಕಿದವನು, ಅಂಥ ಅಸ್ತ ಜಂತುವು, ಎಲ್ಲ ಜಂತುಗಳನ್ನ, ಈ ಕಾಡಿನೊಳಗಿರುವ ಎಲ್ಲ ಜಂತುಗಳನ್ನ ನಿರ್ಮೂಲ ಮಾಡಿದ ಮೇಲೆ ಭಯ ಇಲ್ಲ. ವಿಷದ, ಎಲ್ಲಿ ನೋಡಿದ್ರು ನೈರ್ಮಲ್ಯ, ಎಲ್ಲಿ ನೋಡಿದ್ರು ಶುದ್ಧತೆ. ಹಾಗೆ ವಿಷದಾಕೃತಿ ಯಾವುದು? ಚೇತಃ. ಇಲ್ಲಿ ಜನ್ಮ ಜನ್ಮಗಳ ಸಂಸ್ಕಾರ ಇಲ್ಲ, ಜನ್ಮ ಜನ್ಮಗಳ ಸಂಸ್ಕಾರಗಳಿಂದ ಬಂದ ಬುದ್ಧಿ ಕರ್ಮಾನುಸಾರಿಣಿ ಎಂಬ ತತ್ರ ತಲ್ಲಭತೆ ಯಾವುದನ್ನ ಬುದ್ಧಿಂ ಪೌರ್ವದೈಹಿಕಂ ಅನ್ನುವಂಥ ಪೂರ್ವ ದೇಹದ ಬುದ್ಧಿಯನ್ನ ಈ ಶರೀರದಲ್ಲಿ ಪಡೆದು ಆ ಕರ್ಮಾನುಗತವಾಗಿ ನಡೆಯುವಂಥದ್ದೆಲ್ಲ ಇದೆಯಲ್ಲ, ಅದು ಯಾವುದು ಇರಲ್ಲ. ಚೇತ ಏನಾಗಿರುತ್ತೆ? ಕರ್ಮರಹಿತವಾಗುತ್ತೆ. ಕರ್ಮರಹಿತ ಅಂದ್ರೆ ಕರ್ಮ ಬಂಧರಹಿತ, ಕರ್ಮ ಇದ್ದೇ ಇರುತ್ತೆ. ಶರೀರ ಇರುವಲ್ಲಿಯವರೆಗೆ ಏಳೋದು, ಕೂತ್ಕೊಳ್ಳೋದು, ಹೋಗೋದು, ಬರೋದು, ತಿನ್ನೋದು ಎಲ್ಲ ಇರುತ್ತೆ. ಆದ್ರೆ ಅದು ಬಂಧ ಮಾಡಲ್ಲ, ಅದು ಅಂಟಿಸಲ್ಲ. ಇಂಥ ಊಟನ, ಏನು ರುಚಿಯಾದ ಊಟ. ಹಾಗೆ ಎಲ್ಲಾ ಯಾವ ಒಂದು ಅಂಟು ಇಲ್ಲದಂತ ಒಂದು ಸ್ಥಿತಿ ಯಾವಾಗುತ್ತೆ? ನೀನು ಈ ಚೇತಸ್ಸೆಂಬ ಕುಹರದ ಒಳಗೆ ವಾಸ ಮಾಡಿದಾಗ, ಗುಹೆಯೊಳಗೆ ವಾಸ ಮಾಡಿದಾಗ. ಆಗ ಅಸ್ತ ಜಂತು, ಯಾವ ಜಂತುನು, ಒಂದ್ ಸಣ್ಣ ಸೊಳ್ಳೆ, ಯಾವುದು ಕ್ರಿಮಿ ಕೀಟ ಯಾವುದು ಇರೋದಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಇರುವಂತಹ ನಿರ್ಮಲವಾದ ಆಕಾರ ಇರುವ ಈ ಚೇತಸ್ಸೆಂಬ ಗುಹೆಯೊಳಗೆ ಪಂಚಮುಖ ಸಿಂಹ ಇದೆ, ಹೇ ಜೋಪಾನ ಅಂತ ಹೇಳುವಂತೆ. ಆಗ ಕುತೂಭೀಹಿ, ನನಗೆ ಭಯ ಇರಲ್ಲ. ಆದ್ರಿಂದ ಹೇಗೆ ಕಾಡು, ಕಾಡಿನೊಳಗೆ ಗುಹೆ, ಗುಹೆಯೊಳಗೆ ಸಿಂಹ, ಇದಕ್ಕೆ ಪಂಚತಂತ್ರದಲ್ಲಿ ವಿಶೇಷವಾದ ಕಥೆಗಳು ಅನೇಕ ಹೇಳ್ತಾರೆ. ಈ ನರಿ, ತೋಳ ಇಂಥವುಗಳು
ಸಿಂಹ ಇಲ್ಲ ಅಂತಾದ್ರೆ ಎಷ್ಟು ತರ ಆಟ ಆಡುತ್ತೆ ಅನ್ನಕ್ಕೆ ಬೇರೆ ಬೇರೆ ನಿದರ್ಶನಗಳನ್ನ ಹೇಳ್ತಾರೆ. ಇರ್ಲಿ, ಆದ್ರೆ ಒಟ್ಟು ಅಂತ ಈ ಏನು ವಂಚಕ ಪ್ರಾಣಿಗಳಿದೆಯಲ್ಲ, ಅವುಗಳು ಕೂಡ ಅವುಗಳನ್ನ ಹೆದರ್ಸಕ್ಕೆ ಸಿಂಹ ಇದೆ ಅಂದ್ರೆ ಆಗ ಭಯ ಇಲ್ಲ. ಯಾವುದು ನಮ್ಮನ್ನ ವಂಚನೆಗೊಳಿಸೋದಿಲ್ಲ. ಏನದು? ಕರಲಗ್ನ ಮೃಗ, ಕೈಯಲ್ಲಿ ಮೃಗವನ್ನ ಹಿಡಿದಿದೆಯೇ, ಕರೀಂದ್ರನನ್ನ ಗಜರಾಜನನ್ನ ಭಂಗ ಮಾಡಿದೆಯೇ, ಬಲಿಷ್ಠವಾದಂಥ ಹುಲಿಯನ್ನ ನೀನು ಖಂಡ ತುಂಡು ಮಾಡಿ ಹಾಕಿದೀಯೇ, ಮತ್ತೆ ಹಾಗೆ ಇಡೀ ಕಾಡಿನಲ್ಲಿ ಒಂದೇ ಒಂದು ಜಂತು ಇಲ್ಲದಂತೆ ಅಸ್ತ ಜಂತುವಾಗಿ ಮಾಡಿದೆಯೇ, ಹಾಗಿರುವಂತಹ ಗಿರೀಶನೇ ನಿರ್ಮಲವಾದ ಈ ಚೇತ ಎಂಬ ಗುಹೆಯೊಳಗೆ ಪಂಚಮುಖ ಇದ್ದಾನೆ ಅಂತ ಇದ್ದಾಗ ಕುತೋಭೀಹಿ, ನನಗೆ ಭಯ ಎಲ್ಲಿ? ಅದಕ್ಕೋಸ್ಕರ ನನಗೆ ಅಭಯ ಬೇಕು. ಆದ್ರಿಂದ ನೀನು ನನ್ನೊಳಗೆ ಇರು, ಮಯ್ಯೇವ ವಾಸಂಕುರು ಮಾ ಗಚ್ಚ ಇತಸ್ತತಃ, ಅಲ್ಲಿ ಇಲ್ಲಿ ಹೋಗಬೇಡ ಅನ್ನುವುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಕರೀಂದ್ರ ಭಂಗ ಅನ್ನುವಾಗ ಶಿವಪುರಾಣದಲ್ಲಿ ನಮ್ಗೆ ಒಂದು ಕಥಾಭಾಗ ಬರುತ್ತೆ. ಮಹಿಷನ ಮಗ ಅವನು ಗಜಾಸುರನಾಗಿ ಹುಟ್ಟುಕೊಳ್ತಾನೆ. ಮಹಿಷನಿಗೆ ದೇವಿ ತಾನು ಅವಳೇನು ವಂಚನೆಯಿಂದ ಕೊಂದಿಲ್ಲ. ನಮಗೆ ಮಹಿಷಾಸುರ ವಧ ಭಾಗ ಗೊತ್ತಿದೆ. ನಾವು ದೇವಿ ಮಹಾತ್ಮ್ಯವನ್ನ ಪಾರಾಯಣ ಮಾಡುವಾಗ್ಲೂ ನೋಡ್ತೇವೆ. ಸಾಕಷ್ಟು ಅವಕಾಶಗಳನ್ನ ಕೊಟ್ಟು ಆನಂತರನೇ ವಧೆ ಮಾಡುದು. ಆದ್ರೂ ಇವನು ಆ ದೇವಿಯ ಮೇಲೆ ಕೋಪ ಮಾಡಿಕೊಂಡವನಾಗಿ ಅವಳನ್ನ ನಾಶ ಮಾಡ್ಬೇಕು ಅಂತ ಕುರಿತು ಪರಮಾತ್ಮನನ್ನ ಅಥವಾ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡ್ತಾನೆ. ಸುದೀರ್ಘ ಕಾಲ ತಪಸ್ಸನ್ನ ಮಾಡಿ ಅವನು ವರವನ್ನ ಬೇಡ್ತಾನೆ. ಕಾಮವಶರಾದಂಥ ಸ್ತ್ರೀ ಮತ್ತು ಪುರುಷ, ಅಥವಾ ಅಂದ್ರೆ ಯಾರು ಕಾಮವನ್ನ ಗೆದ್ದಿದ್ದಾರೆ ಅಂಥ ಸ್ತ್ರೀ, ಯಾರು ಕಾಮವನ್ನ ಗೆದ್ದಿದ್ದಾರೆ ಅಂಥ ಪುರುಷ, ಹಾಗೆ ಇದ್ದರೆ ಅಲ್ಲಿ ಸ್ತ್ರೀಯಿಂದಲಾಗ್ಲಿ ಪುರುಷನಿಂದಲಾಗ್ಲಿ ನನಗೆ ವಧೆ ಬರ್ಲಿ. ಯಾಕೆ ಅಂದ್ರೆ ಯಾರು ಬ್ರಹ್ಮ ವಿಷ್ಣು ಈಶ್ವರ ಯಾರು ಕಾಮ ಗೆದ್ದಿಲ್ಲ, ಎಲ್ಲರೂ ಪತ್ನಿಯರ ಜೊತೆಯಲ್ಲಿದ್ದಾರೆ. ಆ ರೀತಿಯ ಭಾವನೆಯಲ್ಲಿ ಅವನು ಭಾವಿಸಿಕೊಂಡು ಆ ರೀತಿಯ ವರವನ್ನ ಕೇಳ್ತಾನೆ. ಹಾಗಾಗಿ ಬ್ರಹ್ಮ ಆಯ್ತು ಅಂತ ವರವನ್ನ ಕೊಡ್ತಾನೆ. ಆಗ ಇವನೇನ್ ಮಾಡ್ತಾನೆ? ವಿಪರೀತವಾದ ಮದದಿಂದ ಎಲ್ಲಾ ಕಡೆಯಲ್ಲಿ ಸಂಚಾರ ಮಾಡ್ತಾ ಎಲ್ಲೆಲ್ಲೂ ಧೂಳಿ ಪಟ ಎಬ್ಬಿಸ್ತಾ ಇದ್ದಾನೆ ಜನರನ್ನ. ಹಾಗೆ ಅವನು ವಾರಾಣಸಿಗೆ ಬರ್ತಾನೆ. ಹಾಗೆ ವಾರಾಣಸಿಗೆ ಬಂದು ಅಲ್ಲಿ ಪವಿತ್ರವಾದ ಕ್ಷೇತ್ರವನ್ನ ಕೂಡ ಈ ಸಜ್ಜನರ ನಾಶದಿಂದ ಮಲಿನಗೊಳಿಸೋದಕ್ಕೆ ಆರಂಭ ಮಾಡ್ತಾನೆ. ಆಗ ಶಿವ ತನ್ನ ತ್ರಿಶೂಲದಿಂದ ಕಾಮಾರಿ ತಾನೆ, ಕಾಮವನ್ನು ಗೆದ್ದವನು ತಾನೆ, ಆದ್ರಿಂದ ಅವನು ಅವನನ್ನ ಕೊಲ್ಲುತ್ತಾನೆ. ಹಾಗೆ ಕೊಂದಾಗ ಸುಲಭಕ್ಕೇನು ಕೊಲ್ಲಲ್ಲ, ಸುದೀರ್ಘವಾದ ಕಾಲದ ತಪಸ್ಸಿನ ನಂತರ. ಯಾಕೆಂದ್ರೆ ಮಹಾ ತಪಶಕ್ತಿ ಅವನಲ್ಲಿದೆ. ಕೊನೆಗೆ ಅವನೇ ಕೇಳ್ತಾನೆ, ಏನು ಬೇಕು ನಿನಗೆ ವರ? ನಿನ್ನ ಒಂದು ತಪಶಕ್ತಿ, ನಿನ್ನ ಒಂದು ಇದರಿಂದ ನಾನು ಮೆಚ್ಚಿದ್ದೀನಿ. ಆಗ ಅವನು ಹೇಳ್ತಾನೆ, ನನ್ನ ಚರ್ಮ, ಈ ಗಜ ಚರ್ಮ ಇದೆಯಲ್ಲ, ಇದು ಅಸಾಧಾರಣವಾದ್ದು. ಇದು ಅಸಾಧಾರಣವಾದ ಪುಣ್ಯ ವಾಸನ, ಪುಣ್ಯ ಗಂಧದಿಂದ ಕೂಡಿರುವುದು. ಆದ್ರಿಂದ ಇದನ್ನ ನೀನು ವಸ್ತ್ರವಾಗಿ ಮಾಡ್ಕೋ, ಅದು ವರವನ್ನ ನನಗೆ ಕೊಡು. ಮತ್ತೆ ಹಾಗೆ ಆದಾಗ ಎಲ್ಲರೂ ನನ್ನ ಒಂದು ಸ್ಮರಣೆಯನ್ನ ನಿನ್ನೊಡನೆ ಮಾಡಿದಂತಾಗುತ್ತೆ. ಅಲ್ಲೂ ನೋಡಿ ಆ ನನ್ನ ಅನ್ನುವ ಒಂದು ಇದು, ಅದಕ್ಕೋಸ್ಕರ ನನಗೆ ಈ ವರವನ್ನ ಕೊಡು ಅಂತ ಕೇಳ್ತಾನೆ. ಹಾಗಾಗಿ ಗಜ ಕರೀಂದ್ರ ಭಂಗ ಅನ್ನುವ ಇದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಅವನು ಅದರಂತೆ ಅದಕ್ಕೆ ಅವನಿಗೆ ಕೃತ್ತಿವಾಸ ಅಂತ ಹೆಸರು. ವಾರಾಣಸಿಯಲ್ಲಿರುವ ಶಿವನಿಗೆ ಕೃತ್ತಿವಾಸೇಶ್ವರ ಅಂತ ಕೂಡ ಹೆಸರು ಅಂತ ಶಾಸ್ತ್ರಗಳು ಹೇಳುತ್ತೆ. ಇನ್ನು ಘನಶಾರ್ದೂಲ ವಿಖಂಡ ಇದೆಯಲ್ಲ, ಅದರಲ್ಲಿ ಈ ಹಿರಣ್ಯಾಕ್ಷನ ವಧೆಯಾದ ನಂತರ ದಿತಿಗೆ ಬಹಳ ನೋವಾಗಿರುತ್ತೆ. ಅವಳು ತುಂಬಾ ಸಂಕಟ ಪಡ್ತಾ ಇರ್ತಾಳೆ. ಆಗ ಬೇಕಾದಷ್ಟು ಜನ ನಾವೇ ನೋಡಿದ್ವಲ್ಲ, ಹಿರಣ್ಯಕಶಿಪು ಕೂಡ ತಾಯಿಗೆ ಬೇಕಾದಷ್ಟು ಸಮಾಧಾನದ ಮಾತು ಹೇಳ್ತಾನೆ, ವೇದಾಂತದ ಮಾತುಗಳನ್ನ ಹೇಳ್ತಾನೆ. ಇದಕ್ಕೆಲ್ಲ ಯಾರಮ್ಮ ದುಃಖ ಪಡ್ತಾರೆ, ಇದು ನಶ್ವರವಾದ ಶರೀರ, ಹೋಗ್ಲಿ ಬಿಡು, ಅದಕ್ಕೆಲ್ಲ ಇದಲ್ಲ ಅಂತ ಏನೇನೋ ಎಲ್ಲ ಹೇಳ್ತಾನೆ. ಆದ್ರೆ ಅವನೇ ಸೇಡು ತೀರಿಸ್ಕೊಳ್ಳಕ್ಕೆ ತಪಸ್ಸಿಗೆ ಹೋಗ್ತಾನೆ. ಆದ್ರೂ ಆಗ ಇವಳು ಇನ್ನೂ ದುಃಖ ಪಡ್ತಾ ಇರೋದನ್ನ ನೋಡಿ ದುಂದುಭಿ ನಿರುಹ್ರಾದ ಅನ್ನುವಂಥ ಒಬ್ಬ ಅವಳದೇ ಮಗ,
ಆ ದುಂದುಭಿ ನಿರಹರಾದ ಅನ್ನುವವನು ಬಂದು ಅಮ್ಮನಿಗೆ ಸಮಾಧಾನ ಮಾಡ್ತಾನೆ. ಅಮ್ಮ ಬೇಜಾರ್ ಮಾಡ್ಕೊಳ್ಬೇಡ, ದುಃಖ ಪಡಬೇಡ, ನಿನ್ನ ಕಣ್ಣೀರನ್ನ ನಾನು ಒರೆಸ್ತೇನೆ, ನೀನು ಏನು ಯೋಚನೆ ಮಾಡ್ಬೇಡ ಅಂತ ಹೇಳಿ ಅವನು ತಪಸ್ಸಿಗೆ ಕೂತ್ಕೊಳ್ತಾನೆ. ತಪಸ್ಸಿಗೆ ಕುಳಿತು ಒಂದು ಭಯಂಕರವಾದ ಹುಲಿಯ ರೂಪವನ್ನ ಧರಿಸ್ತಾನೆ. ಹಾಗೆ ಆಗ ಕೂಡ ಅವನು ಯಾರಿಂದ ಮರಣ ಬೇಡ ಅಂದ್ರೆ ಅದು ಸಾಧ್ಯ ಇಲ್ವಲ್ಲ, ಆ ವರವನ್ನಂತೂ ಪಡ್ಕೊಳ್ತಾನೆ. ಹಾಗೆ ವರವನ್ನ ಪಡೆದು ಅವನು ತಾನು ಬೇಕಾದ ರೀತಿಯಲ್ಲಿ ನಡೆಯೋದಕ್ಕೆ ಆರಂಭ ಮಾಡ್ತಾನೆ. ಅವನು ಹೀಗೆ ಲೋಕನ್ನೆಲ್ಲ ನಡುಗಿಸಿ ಆಯ್ತು. ಈಗ ವಾರಾಣಸಿಗೆ ಬಂದಿದ್ದಾನೆ. ಅಲ್ಲಿ ತಪಸ್ಸಿನಲ್ಲಿರುವವರನ್ನ, ಯಾಗಯಜ್ಞಗಳನ್ನ ಮಾಡ್ತಾ ಇರೋರ್ನ, ಇವನಿಗೆ ಇದ್ದಿದ್ದೇ ದೇವತೆಗಳಿಗೆ, ಎಲ್ಲ ಅಸುರರಿಗೂ ಅದೇ, ದೇವತೆಗಳಿಗೆ ಬಲ ಕೊಡೋರು ಯಾರು? ಬ್ರಾಹ್ಮಣರು. ವೇದ ಪಾರಾಯಣ ಮಾಡ್ತಾರೆ, ಯಜ್ಞ ಯಾಗಾದಿ ಮಾಡ್ತಾರೆ. ಆದ್ರಿಂದ ಅವರನ್ನ ನಾಶ ಮಾಡಿಬಿಟ್ರೆ ದೇವತೆಗಳಿಗೆ ಬಲ ಇಲ್ಲ, ದೇವತೆಗಳ ನಾಶ ಆಗುತ್ತೆ, ಅಷ್ಟ್ ಸಾಕು ನಮಗೆ ಅಂತ ಇವನು ಹಾಗೆ ಶುರು ಮಾಡಿರ್ತಾನೆ. ಅದೇ ರೀತಿಯಲ್ಲಿ ಕಾಶಿಗೆ ಬಂದು ಕಾಶಿಯಲ್ಲಿ ಯಜ್ಞ ಯಾಗ ನಿರ್ವಹಣೆ ಮಾಡ್ತಾ ಇರುವ, ತಪಸ್ಸಿನಲ್ಲಿರುವ ಎಲ್ಲಾ ಘಟ್ಟಗಳಲ್ಲಿ ಎಲ್ಲರನ್ನ ಧೂಳಿಪಟ ಎಬ್ಬಿಸಕ್ಕೆ ಶುರು ಮಾಡ್ಬಿಡ್ತಾನೆ. ಆಗ ದೇವಾದಿ ದೇವತೆಗಳೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಪ್ರಭೋ ಪರಮಾತ್ಮ ಕಾಪಾಡು, ರಕ್ಷಿಸು ಅಂತ. ಆಗ ಪರಮಾತ್ಮ ತಾನು ತನ್ನ ತ್ರಿಶೂಲವನ್ನ ತೆಗೆದುಕೊಂಡು ಬಂದು ಅದರ ಜೊತೆಯಲ್ಲಿ ಯುದ್ಧ ಮಾಡ್ತಾನೆ. ಹಾಗೆ ಅದು ಶಿವರಾತ್ರಿ ದಿನ, ಪವಿತ್ರವಾದ ಶಿವರಾತ್ರಿಯ ದಿನ ಆ ಹುಲಿಯ ಒಡನೆ ಯುದ್ಧ ಮಾಡ್ತಾನೆ. ಹುಲಿ ಖಂಡ ತುಂಡ ಆಗತ್ತೆ. ಆಗ ಆ ಹುಲಿಯನ್ನ ಮೊದಲಿಗೆ ಅವನು ಸುಲಭವಾಗಿ ಜಜ್ಜಕ್ಕಾಗಲ್ಲ, ತಪ್ಪಿಸಿಕೊಂಡು ಹೋಗ್ತಾ ಇರುತ್ತೆ. ಅದನ್ನ ಎಳ್ಕೊಂಡು ಬಂದು ಕಂಕಳಲ್ಲಿ ಸಿಕ್ಕಿಸಿ ಅದರ ತಲೆಯನ್ನ ತನ್ನ ಮುಷ್ಟಿಯಿಂದ ಗುದ್ದಿ ತುಂಡು ಮಾಡಿದ ಮೇಲೆ ಆನಂತರ ಅವನು ಖಂಡ ತುಂಡ ಮಾಡಿದ ಅಂತ ಕಥಾಭಾಗ ಬರುತ್ತೆ. ಮತ್ತೆ ಇದು ಶಿವರಾತ್ರಿಯ ದಿನ. ಎಂಥ ಪಾಪಿಯಾದವನೋ ಆಗಿದ್ರೂ ಕೂಡ ಶಿವನ ಒಂದು ಕರಸ್ಪರ್ಶವನ್ನ ಪಡೆದ, ಶಿವನ ಕಂಕುಳಲ್ಲಿ ಸಿಕ್ಕಿಸಿ ಅವನ ತಲೆಯನ್ನ ಅವನು ಇದು ಮಾಡಿ, ಅಂದ್ರೆ ಒಟ್ಟು ಶಿವನ ಕರಸ್ಪರ್ಶದಿಂದ ಅವನು ಪಾವನನಾದ. ಅದೇ ರೀತಿಯಲ್ಲಿ ನಮ್ಮೊಳಗೆ ಎಂಥೆಂಥ ಪಾಪರಾಶಿಗಳಿದೆಯೋ ಆ ಎಲ್ಲ ಪಾಪರಾಶಿಗಳು ಕೂಡ ಈ ಕಥಾಶ್ರವಣ ಮಾಡೋದ್ರಿಂದಲೇ ನಾಶ ಆಗುತ್ತೆ ಅಂತ ಅಲ್ಲಿ ಬರುತ್ತೆ. ಆದ್ರಿಂದ ಆಯುಸ್ಸು ವರ್ಧನೆಯಾಗುತ್ತೆ, ಕೀರ್ತಿ ವರ್ಧನೆಯಾಗುತ್ತೆ, ಸ್ವರ್ಗಾದಿ ಲೋಕಗಳ ಪ್ರಾಪ್ತಿಯಾಗುತ್ತೆ. ಈ ರೀತಿಯಾದ ಇದನ್ನ ಶಿವಪುರಾಣದಲ್ಲಿ ಹೇಳ್ತಾರೆ. ಒಟ್ಟು ಇಲ್ಲಿ ಏನ್ ಹೇಳ್ತಿದ್ದಾರೆ? ಕರೀಂದ್ರ ಭಂಗ ಘನ ಶಾರ್ದೂಲ ವಿಖಂಡನ. ಹಾಗೆ ಅಸ್ತ ಜಂತು, ಯಾವ ಒಂದು ಜಂತುವೂ ಇಲ್ಲದಂತೆ ಮಾಡಿರುವ, ಜಂತು ಇಲ್ಲ ಅಂದ್ಮೇಲೆ ನಿರ್ಮಲ ಆಗಿರುವಂತ ಒಂದು ಸ್ಥಿತಿಯನ್ನ ನೀನು ತಂದು ಕೊಟ್ಟಿದೀಯೇ ಅನ್ನುವುದು ಶಿವನ ವಿಷಯದಲ್ಲಿ. ಆದರೂ ಕೂಡ ಇಲ್ಲಿ ಅಂದ್ರೆ ಶಿವಪುರಾಣಕ್ಕೆ ಸಂಬಂಧಪಟ್ಟಂತಹ ಕಥಾಭಾಗ ಆಗಿದ್ರು, ಈಗ ನಮಗೆ ಅನ್ವಯ ಆಗ್ಬೇಕಲ್ಲ ಅಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ. ಏನಪ್ಪಾ ಅಂದ್ರೆ ಮೃಗ ಅನ್ನುವುದು ವೇದ ಅಂತ ಹೇಳ್ತಾ ಇದ್ದಾರೆ ಭಾಷ್ಯಕಾರರುಗಳು ಅಥವಾ ಆಚಾರ್ಯರುಗಳು, ಯಾರಿದನ್ನ ಭಾವಿಸಿ ಅಂತಾರೋ ಅಲ್ಲಿ ಆ ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ, ಮೃಗ ಅಂದ್ರೆ ಮಾರ್ಗಣೆ, ಹುಡುಕೋದು. ಏನನ್ನ ಹುಡುಕೋದು? ಪರಮಾರ್ಥ ತತ್ವವನ್ನ ಹುಡುಕೋದು, ಪರಮಾತ್ಮನನ್ನ ಹುಡುಕೋದು. ಅದಕ್ಕೆ ಯಾರು ಮೂಲ? ವೇದವೇ. ಆದ್ರಿಂದಲೇ ನಿಗಮಾಗಮ ಅವುಗಳಿಂದ ಅವನು ಹೊಂದಲ್ಪಡುವವನು. ನಿಗಮಾಗಮ ವೇದ್ಯ, ಆಗಮ ವೇದ್ಯ, ಈ ರೀತಿಯೆಲ್ಲ ಅವನ ಬಗ್ಗೆ ಕೇಳಿದ್ದೇವೆ. ಆದ್ರಿಂದ ಅದನ್ನ ಕೈಯಲ್ಲಿ ಹಿಡಿದಿರುವಾಗ, ನೀನು ತೋರಿದ ಆ ಮಾರ್ಗದಲ್ಲಿ, ವೇದ ಮಾರ್ಗದಲ್ಲಿ ನಾವು ನಡೀತಾ ಇರುವಾಗ, ಆಚಾರ ವಿಚಾರ ನಡೆ ನುಡಿಗಳಲ್ಲಿ ನಾವು ಸರಿಯಾದ ನೆಲೆಯಲ್ಲಿದ್ರೆ, ಆ ನೆಲೆಯಲ್ಲಿ ಇರುವಂತೆ ನೀನು ನಮ್ಮನ್ನ ಕರನಿರ್ದೇಶ ಅದರಿಂದ ಮಾಡ್ತಾ ಇದ್ರೆ, ನಾವು ಆ ಮಾರ್ಗದಲ್ಲೇ ತಪ್ತಾ ಇದೀಯಾ ಅಂದ ಕೂಡ್ಲೆ ನಮ್ಮನ್ನ ಎಚ್ಚರಿಸ್ತಾ ಇದ್ರೆ, ಆಗ ನಾವು ಸನ್ಮಾರ್ಗದಲ್ಲಿದ್ದೇವಲ್ವಾ, ನಿನ್ನ ಕೈಯೊಳದ ಹಿಡಿತದೊಳಗೆ ಇದ್ದೇವಲ್ವಾ, ಆಗ ನಮಗೆ ಯಾವ ಭಯ ಅನ್ನುವುದು ಒಂದು. ಇನ್ನು ಗಜ ಅಂದಾಗ ಕಾಮಾದಿಗಳನ್ನ, ಯಾಕೆಂದ್ರೆ ಮದ ಮುಖ್ಯವಾಗಿ, ಗಜ ಎನ್ನುವುದು ಮದೋನ್ಮತ್ತತೆಗೆ ಪ್ರಸಿದ್ಧವಾದದ್ದು. ಆ ಮದದಿಂದ ಅದು ನಮ್ಮನ್ನ ಎಳೆದುಕೊಂಡು ಹೋಗ್ತಾ ಇರುತ್ತೆ. ಎಲ್ಲ ಪಾಪಗಳಿಗೆ ಪ್ರೇರಕವಾಗೋದೇ ಆ ಮದ, ಉನ್ಮತ್ತತೆ. ಆದ್ದರಿಂದಲೇ ನಾವು ಕೇಳುವಾಗ ಅರ್ಜುನ
ಅಥಕೇನ ಪ್ರಯುಕ್ತೋಯಂ ಪಾಪಂಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಆ ಮದ ನಮ್ಮನ್ನ ಎಳೆದು ಎಳೆದು ಈ ಪಾಪದಲ್ಲಿ ಪಾಪ ಕಾರ್ಯದಲ್ಲಿ ತೊಡಗುವಂತೆ ಮಾಡುತ್ತಲ್ಲ, ಅದನ್ನ ನಿವಾರಣೆ ನೀನು ಮಾಡಬೇಕು. ಅದು ಜ್ಞಾನ ಎಂಬ ಆವೃತಂ ಜ್ಞಾನಮೇತೇನ. ಆ ಮದದಿಂದ ಜ್ಞಾನ ಆವರಣ ಆಗುತ್ತೆ. ಆದ್ರಿಂದಲೇ ಈಗ ನಾವು ನಿದರ್ಶನ ನೋಡಿದ್ವಲ್ಲ, ಯಾರು ನಾರದರಾಗಲಿ ಚಿತ್ರಕೇತು ಯಾರೇ ಆಗ್ಲಿ ಸಾಧನೆ ಮಾಡಿದ್ದೇವೆ, ವಸಿಷ್ಠರಾಗಲಿ ಸಾಧನೆ ಮಾಡಿದ್ದೇವೆ, ನಾವು ಗೆದ್ದಿದ್ದೇವೆ ಅನ್ನೋದಕ್ಕಾಗಲ್ಲ, ಆವರಣ ಬಂದೇ ಬಿಡುತ್ತೆ. ಆದ್ರಿಂದ ನೀನು ಈ ಪಾಪ ಪ್ರವೃತ್ತಿ ನಿವೃತ್ತ ಆಗುವಂತೆ ನಮ್ಮೊಡನೆ ಸದಾಕಾಲ ಇರಬೇಕು. ಆ ಕಾರ್ಯವನ್ನ ನೀನು ನೆರವೇರಿಸಬೇಕು. ಇನ್ನು ಶಾರ್ದೂಲ ಅದು ರೋಷಾವೇಶಕ್ಕೆ, ಆದ್ರಿಂದ ಕಾಮ ಏಷ ಕ್ರೋಧ ಏಷ ಅನ್ನುವಂತೆ ಆ ಕ್ರೋಧಾವೇಶಕ್ಕೆ ಒಳಗಾಗುವಂಥದ್ದು. ಆದ್ರೆ ಆ ರೀತಿಯಲ್ಲಿ ಈ ಎರಡು ನಮ್ಮನ್ನ ಬಂಧನ ಮಾಡುತ್ತಲ್ಲ, ಆ ಎರಡರಿಂದ ನಮ್ಮನ್ನ ಮುಕ್ತರನ್ನಾಗಿ ಮಾಡಿದ್ರೆ ಅದೇ ತಾನೇ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಹಾಗಾದಾಗ ಏನಾಗತ್ತೆ, ವಿಷದ ಆಕೃತಿ, ನಮ್ಮ ಎಲ್ಲ ಭ್ರಮೆ ದೂರ ಆಗತ್ತೆ. ಇವೆರಡೇ ನಮ್ಮ ಆವರಣ, ಮಹತ್ತಾದ ಆವರಣ. ಆವೃತಂ ಜ್ಞಾನಮೇತೇನ ಅಂತ ಹೇಳಿದನಲ್ಲ. ಆದ್ರಿಂದ ಈ ಎರಡನ್ನ ನೀನು ದೂರ ಮಾಡಿದರೆ ಮಿಕ್ಕದೆಲ್ಲ ಅಲ್ಲಲ್ಲೇ ಅಡಗಿ ಹೋಗುತ್ತೆ, ಎಲ್ಲ ಕಡೆಯಲ್ಲಿ ಶುದ್ಧತೆ ಉಳಿಯುತ್ತೆ. ಆದ್ರಿಂದಲೇ ಸರ್ವತ್ರ ಶಿವದೃಷ್ಟಿ ತನ್ಮೇ ಶಿವ ಸಂಕಲ್ಪಮಸ್ತು ಅನ್ನುವಂತೆ ಎಲ್ಲ ಕಡೆಯಲ್ಲಿ ಆ ಶಿವನ ದೃಷ್ಟಿ ಎಂಬುದು ನಮ್ಮೊಳಗೆ ತುಂಬುತ್ತೆ. ಏನೇದಂ ಇದರಲ್ಲಿ ಕೂಡ ಬರುತ್ತೆ, ಏನೇದಂ ಭೂತಂ ಭುವನಂ ಭವಿಷ್ಯತ್ ಪುರಿ ಪರಂ ಗೃಹೀತಂ ಮೃತೇನ ಸರ್ವಂ ಏನ ಯಜ್ಞಸ್ತ್ರಾಯತೆ ಸಪ್ತಹೋತ ತನ್ಮೇ ಶಿವ ಸಂಕಲ್ಪಮಸ್ತು. ಹಾಗೆ ಎಲ್ಲೆಲ್ಲೂ ಏನ ಕರ್ಮಾಣಿ ಅಲ್ಲಿ ಭೂತಂ ಭವಿಷ್ಯಂ ಭವತ್ ಎಲ್ಲವೂ ಕೂಡ ಪರಿಗೃಹೀತಂ, ಯಾವ ಪರಮಾತ್ಮನ ಒಂದು ಇದರಿಂದಾನೇ ಇದೆಯೋ ಆದ್ರಿಂದ ಅವನೇ ಸರ್ವಂ ವಿಹಿತಮೇನ. ಅದೇ ಎಲ್ಲ ಅನ್ನುವ ಜ್ಞಾನ, ಅದೇ ವಿಷದ ಆ ಜ್ಞಾನ ಬರುತ್ತೆ. ಸರ್ವವೂ ಪರಮಾತ್ಮ ಅನ್ನುವ ಜ್ಞಾನ ಉಂಟಾದರೆ ಆಗ ಮಲಿನತೆ ಅನ್ನೋದು ಬರಲ್ಲ. ಅದೇ ರೀತಿಯಲ್ಲಿ ಏನ ಕರ್ಮಾಣಿ ಪ್ರಚರಂತಿ ಧೀರ ಅಂದ್ರೆ ಧೀರರಾದವರು ಏನ್ ಕೆಲಸ ಮಾಡ್ತಾರೆ, ಆ ಮಾಡುವ ಎಲ್ಲ ಯಥೋ ವಾಚ ಮನಸ ಅವೆಲ್ಲವೂ ಕೂಡ ತನ್ಮೇ ಮನಸ್ ಶಿವ ಸಂಕಲ್ಪಮಸ್ತು. ಮನಸ್ಸು ಶಿವ ಸಂಕಲ್ಪಮಯವಾಗಿ ಆಗುವಾಗ ಎಲ್ಲಿದೆ ಕಲ್ಮಶ, ಎಲ್ಲಿದೆ ದೋಷ, ಆಗ ವಿಷದಾಕೃತಿ ಎಲ್ಲೆಲ್ಲೂ ಕೂಡ ನಿರ್ಮಲವಾದ ಆಕಾರವೇ ಉಳ್ಕೊಳ್ಳುತ್ತೆ. ಆದ್ರಿಂದ ನೀನು ಈ ಅಂತ ಒಂದು ಜಾಗದಲ್ಲಿ ಹೇಗೆ ಪಂಚಮುಖ ಇರುತ್ತೋ ಹಾಗೆ ಪಂಚಮುಖನಾದಂಥ ನೀನು ವಾಸ ಮಾಡಬೇಕು ಅಂತ ಹೇಳುವಾಗ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಸದ್ಯೋ ಜಾತ ಅನ್ನುವುದು ಸೃಷ್ಟಿ ವಿಕಾಸದ ಮೂಲ ರೂಪವಾಗಿ ಅದು ವಿಕಾಸಗೊಂಡು ಬೆಳೀತಾ ಹೋಗುವಂತ ನೆಲೆಯಾಗಿದ್ರೆ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲ ಪ್ರಮಥನಾಯ ನಮಃ ಸರ್ವಭೂತ ದಮನಾಯ ಮನೋನ್ಮನಾಯ ನಮಃ ಅಂತ ಏನು ಬರುತ್ತೆ. ಆ ವಾಮದೇವ ಅನ್ನುವುದು ಪೂರ್ಣ ಸ್ಥಿತಿಗೆ ಕಾರಣಕರ್ತವಾದ್ದು. ಅಲ್ಲಿರೋ ಎಲ್ಲಾ ಇದು ಇದೆ ನೋಡಿ, ಜ್ಯೇಷ್ಠ, ಶ್ರೇಷ್ಠ, ರುದ್ರ, ಕಾಲ, ಕಲವಿಕರಣ, ಬಲವಿಕರಣ, ಬಲ ಪ್ರಮಥನ, ಸರ್ವಭೂತ ದಮನ, ಈ ಎಲ್ಲವೂ ಕೂಡ ಈ ಸ್ಥಿತಿ ಕಾಲದಲ್ಲಿ ಇರುವಂತಹ ತತ್ವಗಳ ಪೋಷಕವಾದ್ದು. ಅದು ನಾನು ಹೇಳ್ತಾ ಇರೋದಕ್ಕಿಂತಲೂ ಕೂಡ ಇದು ಭಗವಂತನಿಗೆ ಸ್ನಾನ ಆದ್ಮೇಲೆ ಅಂದ್ರೆ ತೀರ್ಥ ಅಭಿಷೇಕ ಸ್ನಾನ ಆದ್ಮೇಲೆ ಏನ್ ಹೇಳ್ತಾರೆ, ವಾಮದೇವಾಯ ನಮಃ ಅನ್ನುವುದ ಹೇಳಿದ ಮೇಲೆ ವಾಮದೇವಾಯ ನಮಃ ಸ್ನಾನಂ ಸಮರ್ಪಯಾಮಿ ಇವೆಲ್ಲ ಎಲ್ಲಿಗೆ ಬರುತ್ತೆ, ಸ್ಥಿತಿ ಕಾಲಕ್ಕೆ ತಾನೇ ಬರುತ್ತೆ. ಆಮೇಲೆ ಜ್ಯೇಷ್ಠಾಯ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ, ಶ್ರೇಷ್ಠಾಯ ನಮಃ ಉಪವೀತಂ ಸಮರ್ಪಯಾಮಿ, ರುದ್ರಾಯ ನಮಃ ಆಭರಣಂ ಸಮರ್ಪಯಾಮಿ, ಕಾಲಾಯ ನಮಃ ಗಂಧಂ ಸಮರ್ಪಯಾಮಿ, ಕಲವಿಕರಣಾಯ ನಮಃ ಅಕ್ಷತಾನ್ ಸಮರ್ಪಯಾಮಿ. ಈ ರೀತಿ ಇವೆಲ್ಲ ಗಮನಿಸಿದಾಗ ನಮಗೆ
ಇದು ನಾವು ಉಳಿಯುವುದಕ್ಕೆ, ಬೆಳೆಯುವುದಕ್ಕೆ, ಪ್ರಾಪಂಚಿಕವಾದ ಸಮೃದ್ಧಿಗೆ ಈ ಎಲ್ಲ ವಸ್ತುಗಳು ಅಷ್ಟೇ, ಅಕ್ಷತ, ಗಂಧ, ಪುಷ್ಪ, ಇವುಗಳೆಲ್ಲವೂ ಕೂಡ ಇದನ್ನ ನೋಡಿದಾಗ ನಮ್ಗೆ ಸ್ಪಷ್ಟ ಗೊತ್ತಾಗುತ್ತೆ. ಅದೇ ತಗೊಂಡ್ರೆ ಅದೇ ವಿಸ್ತಾರವಾದ ವಿಚಾರ, ಅದಕ್ಕೆ ಸುಮ್ನೆ ಹೇಳ್ತೀನಷ್ಟೇ. ಸರ್ವಭೂತ ದಮನಾಯ ಅಂತ ಹೇಳ್ತಾ ನೈವೇದ್ಯಂ ಸಮರ್ಪಯಾಮಿ, ಬಲ ಪ್ರಮಥನ ದೀಪಂ ದರ್ಶಯಾಮಿ, ಆ ಶಬ್ದಗಳಲ್ಲೇ ಗಮನಿಸಿ ಅಲ್ಲಲ್ಲಿ ಇರುವಂತಹ ಅರ್ಥವನ್ನ. ಹಾಗೆ ಮನೋನ್ಮನ, ಆ ರೀತಿಯಾಗಿ ಇದು ಆ ವಾಮದೇವ ಎಂಬ ತತ್ವ, ಯಾವ ಒಂದು ತತ್ವವನ್ನ ಪರಮಾತ್ಮ ಸೃಷ್ಟಿ ಮಾಡಿದನೋ ಅದನ್ನ ಸಂರಕ್ಷಿಸುವ ತತ್ವವಾಗಿ ಅದು ಉಳ್ಕೊಳ್ಳುತ್ತೆ. ಆನಂತರ ಇರುವುದು ಯಾವುದು? ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಗ ಹೇಳಿದಂತೆ ಪರಮಾತ್ಮನೇ ಸರ್ವ ಅನ್ನೋದು, ವಿಶ್ವಂ ಭೂತಂ ಭುವನಂ ಜಾತಂ ಜಾಯಮಾನಂ ಚಯತ್ ಸರ್ವೋಹ್ಯೇಷ ರುದ್ರಸ್ತಸ್ಮೈ ರುದ್ರಾಯ ನಮೋ ಅಸ್ತು. ನೋಡಿ, ಅದು ರುದ್ರ, ಎಲ್ಲ ರುದ್ರ. ಆ ಎಲ್ಲವೂ ಒಂದರೊಳಗೆ 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 ಲಯ ಆಗುತ್ತಾ ಅಂತ ಒಂದು ರುದ್ರ ತತ್ವ. ಆಗೇನು ಉಳಿಯುತ್ತೆ? ತತ್ ಪುರುಷ. ಆ ತತ್ ಪುರುಷ ಆಗಿಬಿಡುತ್ತೆ. ಅಂತ ಒಂದು ಸರ್ವವನ್ನು ಲಯ ಮಾಡಿ ನಮ್ಮ ಅಹಂ, ಕಾಮ, ಎಲ್ಲವೂ ಲಯವಾಗುವಂತ ಒಂದು ನೆಲೆಯನ್ನ ತಂದು ಕೊಡುವಂತ ಸ್ಥಿತಿ ಅದು ತತ್ಪುರುಷ. ಆಮೇಲೆ ಅದಕ್ಕೆ ಬೇಕಾದಂತ ಸಾಧನ ಯಾವುದು? ವಿದ್ಯೆ. ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ. ಇಲ್ಲೂ ಇದೆ ನೋಡಿ, ಸ್ವಾಮಿನ್ನ. ಅದೇ ರೀತಿಯಲ್ಲಿ ಆ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ಆ ಸದಾ ಸನ್ಮಂಗಳವಾದ ಭಾವ ಯಾವಾಗ ಬರುತ್ತೆ? ಈಗ ನಾವು ನೋಡಿದಂತೆ ಸರ್ವವನ್ನು ಶಿವಮಯವಾಗಿ ಕಾಣುವಾಗ, ಎಲ್ಲವೂ ಶಿವ ಅನ್ನುವ ತತ್ವ ನಮ್ಮೊಳಗೆ ಮೂಡಿದಾಗ, ಅದು ಮೂಡುವುದಕ್ಕೆ ಸಹಾಯಕವಾದ ಜ್ಞಾನ ಯಾವುದು? ಈಶಾನ. ಇನ್ನು ಅಘೋರ, ಇಷ್ಟೊಂದು ಹೇಳಿದ್ವಲ್ಲ, ಯಾವುದು? ಭೂತಂ ಭವತ್ ಭವಿಷ್ಯತ್, ಹಾಗೆ ಜಾತಂ ಜಾಯಮಾನಂ, ಎಲ್ಲ ಏನೇನಿದೆ ಹಾಗೆ ಈಗ ವಿಶ್ವದಲ್ಲಿ ನೋಡಿದ್ವಿ, ವಸ್ತ್ರವನ್ನ ನೋಡಿದ್ವಿ, ಗಂಧವನ್ನ ನೋಡಿದ್ವಿ, ಸ್ನಾನವನ್ನ ನೋಡಿದ್ವಿ, ಆಭರಣಾದಿಗಳನ್ನ, ಲೋಕದಲ್ಲಿ ಬದುಕಿಗೆ ಬೇಕಾದ ಸಮಸ್ತ ಎಲ್ಲದರಲ್ಲೂ ಎರಡು ರೂಪ ಇದೆ. ಅಘೋರ ರೂಪ ಇದೆ, ಘೋರ ರೂಪ ಇದೆ. ಅದು ಹೇಗೆ ನೀವೇ ಯೋಚನೆ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಆದ್ರಿಂದ ಕತ್ತಲೆ ಬೆಳಕು, ಹಾಗೆ ಸುಖ ದುಃಖ, ಎಲ್ಲದರಿಂದ ಯಾವುದು ಸುಖಕರವಾಗಿತ್ತೋ ಅದೇ ದುಃಖಕರವಾಗುತ್ತೆ. ಇದೇ ಬೆಳಕು ಬೇಕಾಗಿರುತ್ತೆ. ಕಣ್ಣಿಗೆ ಹುಣ್ಣಾದಾಗ, ಕಣ್ಣಿಗೆ ಗಾಯ ಆದಾಗ ಇದೇ ಬೆಳಕು ಬಾಧಾಕರ ಆಗತ್ತೆ. ಹಾಗೆ ಲೋಕದಲ್ಲಿ ಅನೇಕ ನಿದರ್ಶನಗಳು ಸಿಕ್ಕುತ್ತೆ. ಆದ್ರೆ ಯಾವುದು ರುದ್ರ ಅಲ್ಲ, ಎಲ್ಲವೂ ರುದ್ರನೇ. ಆದ್ರಿಂದ ಅಘೋರೇ ಏಭ್ಯೋ ತಘೋರೇ ಏಭ್ಯೋ. ಅದಕ್ಕೆ ನೋಡಿ, ಅದನ್ನ ತೋರಿಸ್ತಾ ಆ ಮಂತ್ರ ಹೇಳ್ತಾ ನೀರಾಜನ ಮಾಡ್ತಾರೆ. ಆ ನೀರಾಜನದ ಬೆಳಕಿನಲ್ಲಿ ನಾವು ನೋಡ್ಬೇಕಾದ್ದೇನು? ಘೋರವಾದ ಯಾವುದು? ಶಾರ್ದೂಲ, ಸಿಂಹ ಇತ್ಯಾದಿಗಳು, ಅಘೋರವಾದಂಥ ಸಾಧು ಪ್ರಾಣಿಗಳಾದಂಥ ಜಿಂಕೆ, ಮೊಲ, ಹಸು ಇತ್ಯಾದಿಗಳು, ಹಾಗೆ ದುಷ್ಟರಾದಂಥ ಈಗ ನೋಡಿದ್ವಲ್ಲ ಯಾರು? ದುಂದುಭಿನಿರ್ಹರಾದ, ಹಾಗೆ ಗಜಾಸುರ, ಎಷ್ಟೋ ಎಲ್ಲ, ಆ ಎಲ್ಲರೂ ಕೂಡ ಆ ಶಿವನ ರೂಪ. ಅಘೋರೇ ಏಭ್ಯೋ ಥಘೋರೇ ಏಭ್ಯೋ ಘೋರ ಘೋರ ತರೇಭ್ಯ ಸರ್ವೇ ಏಭ್ಯ ಸರ್ವ ಶರ್ವೇ ಏಭ್ಯೋ. ಎಲ್ಲರೂ ಶರ್ವರು. ಶರ್ವ ಅಂದ್ರೆ ಆನಂದದಾಯಕರಾದವರು. ಎಲ್ಲರೂ ಗಂಧ, ಇದು ಮದ ಮಾತ್ಸರ್ಯಾದಿ ನಿರ್ಮೂಲವಾದ ವಿಷದ ಸ್ವರೂಪಿಗಳು. ಸರ್ವೇಭ್ಯ ಸರ್ವ ಶರ್ವೇ ಏಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯ. ಹಾಗೆ ಇರುವಂತ ಪಂಚಮುಖ, ಆ ಪಂಚಮುಖ ಎನ್ನುವುದು ಇದ್ದು ಬಿಟ್ಟಾಗ ಅಜ್ಞಾನ ಪ್ರವೇಶ ಮಾಡುವುದಕ್ಕೆ ಜಾಗ ಇಲ್ಲ. ಆ ಪಂಚಮುಖ ಎನ್ನುವುದು ಇದ್ದಾಗ ಅವಿದ್ಯೆಗೆ ಅವಕಾಶ ಇಲ್ಲ. ಆ ಅವಿದ್ಯೆ ಇಲ್ಲ ಅಂದಾಗ ಪಾಪ ಪುಣ್ಯಾದಿಗಳ ಪ್ರೇರಕ ಶಕ್ತಿ ಇಲ್ಲ. ಅವಿದ್ಯೆಯನ್ನ ದೂರ ಮಾಡುವಂತ ಮೋಹವನ್ನ ದೂರ, ಪಂಚಮುಖ ಇದೆ ಅಂದಾಗ ಮೋಹವನ್ನ ದೂರ ಮಾಡುವ ರುದ್ರರೂಪ ಇದೆ. ಅದು ಲಯ ಆಗೋಗುತ್ತೆ, ಮೋಹ ಅಲ್ಲಿ ಲಯ ಆಗೋಗುತ್ತೆ. ಹೀಗೆ ಆ ಪಂಚಮುಖ ಎನ್ನುವುದು ಇರುವಾಗ ನಮ್ಮೊಳಗೆ ಉಂಟಾಗುವಂತ ಸೃಷ್ಟಿ, ಸ್ಥಿತಿ, ಲಯ, ನಿಗ್ರಹ, ಅನುಗ್ರಹ, ಈ ಪಂಚಕ್ರಿಯೆಗಳು ಉಂಟಾಗುತ್ತಾ ನಾವು ಸದಾ ಶಿವಮಯವಾದ ಭಾವದಲ್ಲಿ ಇರೋದಕ್ಕೂ ಕೂಡ ಸಾಧ್ಯ ಆಗತ್ತೆ. ಎಲ್ಲಿರಲಿ, ಭೂಲೋಕದಲ್ಲಿರಲಿ, ಯಾವುದೇ ಲೋಕದಲ್ಲಿರಲಿ, ಆನಂದಮಯವಾದ ಅಮೃತಮಯವಾದ ಬದುಕು ನಮ್ಮದಾಗತ್ತೆ.
ಅದಕ್ಕೋಸ್ಕರ ಶಿವನೇ, ನೀನು ನನ್ನ ಅಗಲಿ ಹೋಗಬೇಡ, ನನ್ನೊಳಗೆ ಸ್ಥಿರವಾಗಿ ನೀನು ವಾಸ ಮಾಡು ಎಂಬುದಾಗಿ ಇಲ್ಲಿ ಕೇಳ್ತಾ ಇದ್ದಾರೆ. ಕರಲಗ್ನ ಮೃಗ ಕರೀಂದ್ರ ಭಂಗೋ ಘನ ಶಾರ್ದೂಲ ವಿಖಂಡನೋಸ್ತ ಜಂತು ಗಿರಿಶೋ ವಿಷದಾಕೃತಿಶ್ಚ ಚೇತಃ ಕುಹರೇ ಪಂಚಮುಖೋಸ್ತಿ ಮೇ ಕುತೋಭೀಹಿ. ಈ ಪಂಚಮುಖ ಅನ್ನುವನೊಬ್ಬ ಇದ್ದು ಬಿಟ್ಟ ಮೇಲೆ ಅಭಯ ಅಭಯ ಅಭಯ, ಎಲ್ಲೆಲ್ಲೂ ಅಭಯ. ಆ ಅಭಯ ಎನ್ನುವ ಒಂದು ಸ್ಥಿತಿ ನನಗೆ ಉಂಟಾಗಲಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.